ದ ಸೀಕ್ರೆಟ್ ಆಫ್ ಹ್ಯಾಪಿ ಫ್ಯಾಮಿಲಿ ಲೈಫ್. ನಮ್ಮ ಸುಖ ಜೀವನದ ಹಿಂದಿರುವ ರಹಸ್ಯವೇನು ಎನ್ನುವುದರ ಉಪನ್ಯಾಸ ಕಾರ್ಯಕ್ರಮವನ್ನು ನವದೆಹಲಿಯ ಕರ್ನಾಟಕ ಸಂಘದಲ್ಲಿ ಕನ್ನಡಿಗರಿಗಾಗಿ ಹಮ್ಮಿಕೊಳ್ಳಲಾಯಿತು. ಈಗಾಗಲೇ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ಗಳಲ್ಲಿ ತಮ್ಮ ವಿಶಿಷ್ಟ ವಿಜ್ಞಾನವಾದ ಸರಳ ವಾಸ್ತುವಿನ ಮೂಲಕ ಲಕ್ಷಾಂತರ ಜನರನ್ನು ತಮ್ಮ ಜೀವನದ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಂತೆ ಮಾಡಿದ ಡಾಕ್ಟರ್ ಶ್ರೀ ಚಂದ್ರಶೇಖರ್ ಗುರೂಜಿಯವರು ನವ ದೆಹಲಿಯಲ್ಲಿರುವ ಕನ್ನಡಿಗರಿಗೆ ಸರಳ ವಾಸ್ತುವಿನಿಂದ ಹೇಗೆ ಸುಖ ಜೀವನ ಪಡೆದುಕೊಳ್ಳಬಹುದು ಎನ್ನುವುದರ ಉಪನ್ಯಾಸ ಕಾರ್ಯಕ್ರಮವನ್ನು ನೀಡಿದರು. ರಾಷ್ಟ್ರಗೀತೆಯೊಂದಿಗೆ ಆರಂಭಗೊಂಡ ಗುರೂಜಿಯವರ ಸೆಮಿನಾರ್ ಮೊದಲಿಗೆ ಜನರಿಗೆ ವಾಸ್ತುವಿನ ಅವೈಜ್ಞಾನಿಕ ಹೇಳಿಕೆಗಳ ಬಗ್ಗೆ ವಿವರಿಸುವತ್ತ ಮುಖ ಮಾಡಿತ್ತು. ಇವತ್ತು ಒಂದು ದೇಶದ ಒಂದು ಕ್ಯಾಪಿಟಲ್ ಸಿಟಿಯಲ್ಲಿ ಕೂಡ್ತಾ ಇದ್ದೀವಿ. ಇದು ನನಗೆ ಭಾಳ ಖುಷಿ ಕೊಡುವಂಥ ದಿನ ಅದು. ಅಷ್ಟೇ ಅಲ್ಲ, ನನ್ನ ಜನ್ಮಭೂಮಿ ಸಹಿತ ಕರ್ನಾಟಕ, ಕರ್ಮಭೂಮಿ ಮಹಾರಾಷ್ಟ್ರ. ಇಲ್ಲಿಯೂ ಸಹಿತ ತಾವು ಜನ್ಮಭೂಮಿಯ ಜನರು ನವದೆಹಲಿಯಲ್ಲಿ ಬಂದು ಇಲ್ಲಿ ತಮ್ಮ ಒಂದು ಕರ್ಮಭೂಮಿಯನ್ನಾಗಿ ಮಾಡಿಕೊಂಡು ಏನು ಜೀವನವನ್ನು ನಡೆಸ್ತಾ ಇದ್ದೀರಿ. ಇವತ್ತು ತಮ್ಮ ವೇಳೆಯನ್ನು ತೆಗೆದುಕೊಂಡು ತಾವೆಲ್ಲರೂ ಬಂದಿದ್ದೀರಿ. ಅವರಿಗೂ ಸಹಿತ ನನ್ನ ವತಿಯಿಂದ, ನನ್ನ ಸಂಸ್ಥೆ ವತಿಯಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ವಾಸ್ತುವಿನ ಬಗ್ಗೆ ಹಲವಾರು ತೆರನಾದ ಒಪಿನಿಯನ್ಸ್ ಇದ್ದಾವೆ. ಇವತ್ತು ವಾಸ್ತು ಆಗಲಿ, ಒಂದು ಎಸ್ಟ್ರಾಲಜಿ ಆಗಲಿ, ಅವ್ರು ಹಣಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥ ಮಾತನ್ನು ಸಹಿತ ಸಾಕಷ್ಟು ಜನರಿಂದ ನಾವು ಕೇಳಿದ್ದೀವಿ. ನಿಜವಾಗಿ ವಾಸ್ತುವಿನ ಅರ್ಥ ಏನು, ಅದರಲ್ಲಿರುವಂಥ ಮಹಿಮೆ ಏನು, ಇದರ ಬಗ್ಗೆ ಮಾತಾಡೋಕ್ಕಿಂತ ಮೊದಲ ನನ್ನ ಜೀವನದಲ್ಲಿ 5 ಸೂತ್ರಗಳನ್ನು ಅಳವಡಿಸ್ಕೊಂಡಿದ್ದೀನಿ. ಪ್ರತಿಯೊಬ್ಬ ಮನುಷ್ಯ ಈ 5 ಸೂತ್ರಗಳ ಬಗ್ಗೆ ಲಕ್ಷ್ಯ ವಹಿಸಿದ್ದಾತಂದರೆ ಜೀವನವನ್ನು ಸಮರ್ಥವಾಗಿ ನಿಭಾಯಿಸ್ಬೋದು. ಅಷ್ಟೇ ಅಲ್ಲ, ಖುಷಿಯಿಂದ ಬಾಳಿ ಬದುಕಲಿಕ್ಕೆ ಸಾಧ್ಯವಾಗುತ್ತಂತನ್ನುವಂಥದ್ದನ್ನು. ಆ 5 ಸೂತ್ರಗಳು ಯಾವುದಂದರೆ, ಮೊದಲೇ ಸೂತ್ರ, ಯಾವತ್ತೂ ಯಾರಿಗೆ ಮೋಸ ಮಾಡಬಾರ್ದು ಅನ್ನೋಂಥ ಮೆಂಟಲಿ ಫಿಕ್ಸ್ ಮಾಡ್ಕೊಂಡಿದ್ದಾತಂದರೆ ಅವನ ಒಳಗಡೆ ಒಂದು ಎನರ್ಜಿ ಉತ್ಪತ್ತಿ ಆಗುತ್ತೆ. ಆ ಎನರ್ಜಿ ಅವನಿಗೆ ಹೇಳುತ್ತೆ, ನೀನು ಒಳ್ಳೆ ಮನುಷ್ಯ, ನೀನು ಇವತ್ತಿಗೂ ಯಾರಿಗೂ ಕೆಟ್ಟ ಮಾಡಿಲ್ಲ. ಅಷ್ಟೇ ಅಲ್ಲ, ಅದು ಅವನ ಫೇಸ್ ಕಟ್ನಲ್ಲಿ ತೋರಿಸುತ್ತೆ. 4 ಜನ ಅಲ್ಲ, 10 ಜನ, 10 ಜನ ಅಲ್ಲ, 100 ಜನಕ್ಕೆ ಅವನ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅವನು ಒಳ್ಳೆ ಮನುಷ್ಯ, ಅವನ ಜೋಡಿ ಬೇಕಾದಷ್ಟು ವ್ಯವಹಾರ ಮಾಡು, ಎಂದೂ ನೀನು ಮೋಸ ಆಗೋದಿಲ್ಲ ಅಂತನ್ನುವಂಥದ್ದು. ಅವನು ಏನೂ ಮಾತಾಡಲಾರ್ದೇ, ಏನೂ ಪಬ್ಲಿಸಿಟಿ ಮಾಡಲಾರ್ದೇ ಅವನು ಸಾಕಷ್ಟು ಹೆಸರು ಗಳಿಸಲಿಕ್ಕೆ ಶುರು ಮಾಡ್ತಾನೆ. ಬರೀ ಒಂದು ಮನಸ್ಸು ಮಾಡಿದ್ರು, ನಮ್ಮ ಜೀವನದಲ್ಲಿ ಮೋಸ ಮಾಡಬಾರ್ದು. ಇವತ್ತು ನಾನು ಒಂದು ಏನೋ ಸುಳ್ಳು ಹೇಳಿದ್ದಂದ್ರೆ ನನಗೆ ಇವತ್ತು 2 ಲಕ್ಷ ರೂಪಾಯಿ ಫಾಯ್ದೆ ಆಗುತ್ತಂತಂದರೆ ಎಂದೂ ಅದ್ರ ಬಗ್ಗೆ ವಿಚಾರ ಮಾಡಬಾರ್ದು. ನಾವು ಇದ್ದವರು ಸ್ವಲ್ಪ ವಿಚಾರ ಮಾಡ್ಬೋದು. ಪ್ರತಿಯೊಬ್ಬರಿಗೆ ಇದು ಗೊತ್ತಿದೆ. ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಸಾಯುವುದು ಅನ್ನೋದು ಫಿಕ್ಸ್ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾವು ಏನೇ ಜಗತ್ತಿನಲ್ಲಿ ಏನೇ ಮಾಡಿಕೊಂಡ್ರೂ ಸಹಿತ, ಏನೇ ಮಾಡಿದರೂ ಸಹಿತ ಅವು ಯಾವ ನಮ್ಮ ಜೊತೆ ಬರೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ ಐತಿ. ಆದರೂ ನಾವು ಜೀವನದಲ್ಲಿ ನನಗೆ ಎಷ್ಟು ಬೇಕು, ಅದು ಬೇಕು, ಇದು ಬೇಕು ಅಂತ ಹೋರಾಟವನ್ನು ನಾವು ಮಾಡ್ತಾ ಇರ್ತೀವಿ. ನಮ್ಮ ಮನಸ್ಸು ಶಾಂತಿಯನ್ನು ಕಳ್ಕೊತಾ ಹೋಗ್ತೀವಿ. ಎಲ್ಲ ಮಾಡಿದ್ದು ಇಲ್ಲೇ ಬಿಟ್ಟು ಹೋಗಬೇಕಾಗತ್ತೆ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ, ಬಂದು ಹೋಗುವ ನಡುವೆ ಬರೀ ಕತ್ತಲೆ. ಇದು ಒಂದು ಮನಸ್ಸನ್ನು ಮಾಡಿದರೆ ಸಾಕು. ಇದು ಮೊದಲನೇ ಸೂತ್ರ. 2ನೇ ಸೂತ್ರ, ನಾವು ಮೊದಲು ಹೇಗಿರ್ತೀವೋ ಜೀವನ ಪರ್ಯಂತ ಅದೇ ರೀತಿಯಾಗಿರಬೇಕು. ಮೊದಲ ಒಬ್ಬ ಮನುಷ್ಯ ಒಂದು ದೊಡ್ಡ ಸಿಟಿಯಲ್ಲಿ ಬಂದಾಗ ಒಂದು ಇರಲಿಕ್ಕೆ ರೂಮ್ ಇರಲ್ಲ, ಬಾಡಿಗೆಯಲ್ಲಿ ಯಾರೇ ಒಂದು ಶೇರಿಂಗ್ನಲ್ಲಿ ಬಾಡಿಗೆಯಲ್ಲಿ ಇದ್ದು ಜೀವನ ನಡೆಸಲಿಕ್ಕೆ ಶುರು ಮಾಡ್ತಾನೆ.
ಅವಾಗ ಅವನಿಗೆ ಸಾಕಷ್ಟು ಹಣ ಬರುತ್ತೆ, ದೊಡ್ಡ ಮನೆ ತೊಗೋತಾನೆ, ಗಾಡಿ ತೊಗೋತಾನೆ, 2 ವೀಲರ್ದು 4 ವೀಲರ್ ಬರುತ್ತೆ. ಯಾವಾಗ 4 ವೀಲರ್ ಬರುತ್ತೆ ಪೊಸಿಷನ್ ಚೇಂಜ್ ಆಗುತ್ತೆ. ಪೊಸಿಷನ್ ಚೇಂಜ್ ಆದಾಗ ಅವನ ಬದಲಾವಣೆ ಚೇಂಜಸ್ಸು ಹಾಕೋತ ಹೋಗುತ್ತೆ. ಒಂದು ವೇಳೆ ಅವ ಆಗಲಿಲ್ಲ ಅಂದರೂ ಒಳಗಿನ ಮನಸ್ಸು ಹೇಳುತ್ತೆ ನೀನೊಂದು ಸ್ಟೈಲ್ ಚೇಂಜ್ ಮಾಡು, ಎದಕ್ಕಂದ್ರೆ ನಿನ್ನ ಕಡೆಗೆ ಹಣ ಬಂದೈತಿ, ಪೊಸಿಷನ್ ಬಂದೈತಿ, ಅದ್ರ ಪ್ರಕಾರ ನೀ ಆ್ಯಕ್ಟ್ ಮಾಡುವಂಥ ಒಳಗಿನ ಮನಸ್ಸು ಹೇಳುತ್ತೆ. ಆ ಮನಸ್ಸಿಗೆ ನಾವು ಒಗ್ಗಟ್ಟಿದ್ದೀವಿ ಅಂದ್ರೆ ನಾವು ಮುಂದೆ ನಮ್ಮ ಲೈಫ್ದಲ್ಲಿ ನಾವೇ ಸಫರ್ ಆಗ್ತೀವಿ. ಇಲ್ಲಪ್ಪ ನಾ ಮೊದಲು ಹೇಗಿದ್ದೆ, ಇವತ್ತು ನಾ ಕೋಟ್ಯಾಧೀಶ ಆಗಿನಂದ್ರೂ ನಾನು ಹಂಗೆ ಇದ್ದೀನಿ ಅಂತ ಅನ್ನುವಂಥ ಮಾತು ನಮ್ಮಲ್ಲಿ ಇದ್ದದ್ದಾತಂದ್ರೆ ಅದರಿಂದ ಏನು ನಮಗೆ ಬದಲಾವಣೆ ಸಾಧ್ಯ ಐತಿ? ಚೇಂಜ್ ಆದ್ರೆ ಏನು ಬದಲಾವಣೆ ಐತಿ, ಚೇಂಜ್ ಆಗಲಂದ್ರೆ ಹೆಂಗೈತಿ? ಏನೂ ಇಲ್ಲ. ನಮ್ಮ ಒಳಗಿನ ಮನಸ್ಸನ್ನು ನಾವು ಕೇಂದ್ರೀಕರಿಸ್ಕೊಂಡು ಚೇಂಜ್ ಆಗಬಾರ್ದಪ್ಪ, ಮೊದಲು ಹೇಗಿದ್ದೆ ಇವತ್ತು ಹಾಗಾದಿ, ನಾನು ಮೊದಲು ಯಾರ ಜೋಡಿ ಹೆಂಗೆ ಮಾತಾಡ್ತೀನಿ ಇವತ್ತು ಹಂಗೆ ಮಾತಾಡ್ತೀನಿ ನಾ ಅನ್ನುವಂತಾದರೆ ಅದೇ ಮನುಷ್ಯ ನೋಡೋ ಮೊದಲು ಏನೂ ಇರಲಿಲ್ಲ, ಇವತ್ತು ಕೋಟ್ಯಾಧೀಶ ಆಗ್ಯಾನ, ಮತ್ತೆ ಕರೆದು ಮಾತಾಡ್ಸ್ಕೊಂಡು ಕುಂದಿಸ್ಕೊಂಡು ಮಾತಾಡಿಸ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅವರು 10 ಜನಕ್ಕೆ ಹೇಳ್ತಾರೆ, 100 ಜನಕ್ಕೆ ಹೋಗುತ್ತೆ, 1000 ಜನಕ್ಕೆ ಹೋಗುತ್ತೆ. ಅವನಲ್ಲಿ ಒಂದು ಶಕ್ತಿ ಉದ್ಭವ ಆಗುತ್ತೆ. 3ನೇ ಸೂತ್ರ ಅಜೀವಿತ್ ಅಂದ್ರೆ ಕಲ್ಲು ದೇವರಿಗೆ ನಾವು ಪೂಜೆ ಮಾಡಿಕೊಂಡು ನಮ್ಮಲ್ಲಿರುವಂಥನ್ನು ಮಾಡಿಕೊಡಪ್ಪ ಅಂತ ಕೇಳೋಕ್ಕಿಂತ ನಿಜವಾದ ಜೀವಂತಿದ್ದಂಥ ದೇವರು ಅಂದರೆ ತಂದೆ ತಾಯಿ. ಆ ತಂದೆ ತಾಯಿ ಅವ್ರನ್ನ ಸುಖಪಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾತಂದರೆ ಅವರಿಂದ ಸಿಗುವಂಥ ಆಶೀರ್ವಾದ ಅದು ಯಾವುದಕ್ಕೂ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಪರ್ಯಂತ ಅದು ಶ್ರೀರಕ್ಷೆಯಾಗಿ ಕೆಲಸ ಮಾಡುತ್ತೆ. ಒಂದು ವೇಳೆ ನಾವು ದೊಡ್ಡ ಸಿಟಿಯಲ್ಲಿ ಬಂದೀವಿ, ತಂದೆ ತಾಯಿ ಊರಲ್ಲಿದ್ದಾರೆ ಅಂದರೆ ನಮ್ಮ ಒಂದು ಅರ್ನಿಂಗ್ಸ್ದಲ್ಲಿ ಒಂದು ಏನೇ ಸಾಮಾನುಗಳನ್ನು, ಒಂದು ಸಾಡಿ ಆಗಲಿ ಒಂದು ಸೀರೆ ಆಗಲಿ ತಾಯಿ ಕಳಿಸಿದೆ ಅಂದರೆ ಅದು ತಾಯಿ ಇಡೀ ಊರಿಗೆ ಹೇಳ್ತದೆ ನನ್ನ ಮಗ ಕಳಿಸ್ಯಾನ. ಅದರ ಖುಷಿಯ ಒಂದು ಆಶೀರ್ವಾದ ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. 4ನೆಯ ಸೂತ್ರ ಜೀವನದಲ್ಲಿ ನಾವು, ನನ್ನ ಫ್ಯಾಮಿಲಿ, ನನ್ನ ಮಕ್ಕಳು ಇವರೇ ನಾವು ಸುಖವಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಹೊರತು ಬೇರೆಯವರ ಸುಖದ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ಬೇರೆಯವರ ಸುಖದ ಬಗ್ಗೆ ನಾವು ವಿಚಾರ ಮಾಡಿದ್ದಾತಂದರೆ ಅಥವಾ ಬೇರೆಯವರ ಒಂದು ಜೀವನದಲ್ಲಿ ನಮ್ಮಿಂದ ಏನಾದರೂ ಸಹಾಯ ಆಗಿದ್ದಾತಂದರೆ ಅವರಲ್ಲಿ ಅವರು ಚೇಂಜಸ್ ಕಂಡಿದ್ದಾತಂದರೆ ತಮ್ಮ ನೆನೆಸ್ಬಿಡ್ತಾರೋ. ಆ ನೆನೆಸೋದು ಅಂದರೆ ಈಸ್ ರಿಯಲಿ ಗೆಟಿಂಗ್ ದಿ ಹಾರ್ಟ್ಲಿ ಬ್ಲೆಸ್ಸಿಂಗ್ ಫ್ರಮ್ ದಿ ಪೀಪಲ್. ಅದು ಅಂತರಾಳದ ಆಶೀರ್ವಾದ ನಿಮ್ಮ ಪಾಲಿಗೆ ತಲುಪುತ್ತದು. ಬ್ಯಾಂಕಿನಲ್ಲಿ ನಾನು 10 ಲಕ್ಷ ರೂಪಾಯಿ ಡಿಪಾಸಿಟ್ ಇಟ್ಕೊಂಡಿನಿ ಅಂತ ಅನ್ನೋಕ್ಕಿಂತ ಇಂಥ 4 ಜನರಿಗೆ ಹೆಲ್ಪ್ ಮಾಡಿ ಅದರಿಂದ ಪಡೆಯುವಂಥ ಆಶೀರ್ವಾದ ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ 10 ಲಕ್ಷಕ್ಕೆ ಸಮಾನ ಅಲ್ಲ. ಅಂಥ ಒಂದು ಶಕ್ತಿ ಆ ಆಶೀರ್ವಾದಲ್ಲಿ ಇರುತ್ತೆ. ಇನ್ನು 5ನೇ ಸೂತ್ರ, ಇನ್ನು ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು, ಬೇರೆಯವ್ರನ್ನ ಖುಷಿ ಇಡ್ಸಕ್ಕಂತಂದ್ರೆ ಮೊದಲು ನಾವು ಖುಷಿ ಇರಬೇಕಾಗತ್ತೆ. ಯಾವಾಗ ನಾವು ಖುಷಿ ಇದ್ದಂದ್ರೆ ಬೇರೆಯವ್ರನ್ನ ಖುಷಿ ಪಡಿಸ್ಲಿಕ್ಕೆ ಸಾಧ್ಯ ಐತಿ. ಆ ಖುಷಿಗೋಸ್ಕರ, ನಮ್ಮ ಸಮಸ್ಯೆಗೋಸ್ಕರ ನಾವು ಮನೆ ಬಿಟ್ಟು ಹೊರಗಡೆ ಹೋಗಬೇಕಾಗಿಲ್ಲ, ನಮ್ಮ ಉದ್ಯೋಗ ಸ್ಥಳ ಬಿಟ್ಟು ಹೊರಗಡೆ ಹೋಗಬೇಕಾಗಿಲ್ಲ. ಪ್ರತಿಯೊಂದಕ್ಕೂ ಖುಷಿ ಇಡುವಂಥ ಒಂದು ಕೆಲಸವನ್ನು ಮಾಡುವಂಥದ್ದು ಖುಷಿ ಯಾರಿಂದ ಸಿಗುತ್ತಂತಂದರೆ ನಾವು ಎಲ್ಲಿ ವಾಸ ಮಾಡ್ತೀವೋ ಆ ಮನೆ, ನಾವು ಎಲ್ಲಿ ಕೆಲಸವನ್ನು ಮಾಡ್ತೀವೋ ಆ ಜಾಗ, ಉದ್ಯೋಗದ ಸ್ಥಳ, ಇವೆರಡನ್ನ ಪ್ರತಿಯೊಬ್ಬರು ಪಡಲಿಕ್ಕೆ ಸಾಧ್ಯತೆ ಅನ್ನೋದು. ಇದರಲ್ಲಿ 2 ಮಾತಿಲ್ಲ ಅನ್ನೋವಂಥದ್ದು. ಅದಕ್ಕೆ ನನ್ನ ಜೀವನದಲ್ಲಿ 5 ಸೂತ್ರಗಳನ್ನು ನಾನು ಮಾಡ್ಕೊಂಡು ಹೊಂಟಂಥದ್ದು. ಇವತ್ತಿಗೂ ನಾನು ಯಾವುದೇ ವಿಷಯದಲ್ಲಿ ನನ್ನ ಮೋಸಕ್ಕೆ ಎಂದೂ ಕೈ ಹಾಕಿಲ್ಲ. ಇವತ್ತು ವಾಸ್ತು ಅಂದರೆ ಹಣ ಗಳಿಸಲಿಕ್ಕೆ ಮಾಡುವಂಥ ಒಂದು ಭ್ರಮೆ ಜನರಲ್ಲಿ ಇದೆ ಅನ್ನೋದು ತಪ್ಪಿಲ್ಲ. ಇವತ್ತು ನೀವು ನಂಬ್ತಿರೋ ಗೊತ್ತಿಲ್ಲ, ದಿನಕ್ಕೆ 700ರಿಂದ 800 ಮನೆಗಳನ್ನ ಥ್ರೂಔಟ್ ಇಂಡಿಯಾದಲ್ಲಿ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ ಒಂದು ದಿನಕ್ಕೆ. ಅಷ್ಟೇ ಅಲ್ಲ, ಕೊಟ್ಟಾಗ ನಾನು ಸಹಿ ಮಾಡಿದಂಥ ಲೆಟರನ್ನು ಕೊಡ್ತಾ ಇದ್ದೀವಿ. ಆ ಲೆಟ್ರಲ್ಲಿ ನೀವು ಮುಂದೆ ತೋರಿಸ್ಕೊಡ್ತೀವಿ ಏನು ಸಬ್ಜೆಕ್ಟನ್ನು ಬರೆದಿದ್ದೀವಿ ಅಂತ. 3 ರಿಂದ 8 ತಿಂಗಳಲ್ಲಿ ಚೇಂಜ್ ಕಂಡಿಲ್ಲ ಅಂದರೆ ಜಸ್ಟ್ ಲೆಟರ್ ತೋರಿಸ್ಕೊಂಡಂಥ ಕೊಟ್ಟ ಹಣವನ್ನು ವಾಪಸ್ ತೆಗೆದುಕೊಂಡು ಹೋಗಬೇಕು, ಖುಷಿಯಿಂದ ಹೋಗಬೇಕು. ಯಾವುದೇ ರೀತಿ ನಮಗೂ ಟೊಪಿ ಹಾಕಿದ್ರಪ್ಪ ಅಂತ ಅನ್ನೋದು ಯಾರಿಂದೂ ಬರುವಂಥದ್ದಲ್ಲ, ಅವ್ರು ಬರುವಂಥದ್ದಲ್ಲ ಅನ್ನುವಂಥದ್ದಲ್ಲ. ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡ್ರು ಸಹಿತ ಅದು ನೆಗೆಟಿವ್ ಬ್ಲೆಸ್ಸಿಂಗು ನಮಗೆ ತಲುಪುವಂಥದ್ದು. ಬರೀ ಮನ್ಯಾಗ ಅಂದ್ಕೊಂಡು ಅಂದ್ರೆ ಇವರು ನಮಗೇನೋ ಒಂದು 10,000 ರೂಪಾಯಿ ಹಾಕಿದ್ರು, 15,000 ರೂಪಾಯಿ ಹಾಕಿದ್ರು ಅಂದ್ಕೊಂಡ್ರು ಸಹಿತ ಅದು ನೆಗೆಟಿವ್ ಆಗಿ ನಮಗೆ ಇಫೆಕ್ಟ್ ಆಗುವಂಥದ್ದು. ಅದಕ್ಕೆ ಹಲವಾರು ಕಾರಣಗಳಿದ್ದಾವೆ, ಇಲ್ಲಂತಿಲ್ಲ.
ಯಾಕಂದ್ರೆ ವಾಸ್ತುವಿನ ಹೆಸರಲ್ಲಿ ಏನೇನು ನಡೀತು ಹೆಂಗೆ ಅನ್ನೋದನ್ನು ಸಾಕಷ್ಟು ಉದಾಹರಣೆಗಳಿದ್ದಾವೆ. ಇವತ್ತು ವಾಸ್ತು ಅನ್ನೋದಕ್ಕಿಂತ ಹೆಂಗೆ ಡಿಫ್ರೆಂಟಿಯೇಟ್ ಮಾಡಿ ನಾವು ಮಾಡಲಿಕ್ಕೆ ಸಾಧ್ಯ ಐತಿ. ಪ್ರತಿಯೊಬ್ಬ ಮನುಷ್ಯನಿಗೆ 2 ಅದೃಷ್ಟಗಳಿದ್ದಾವೆ. ಒಂದು ವೈಯಕ್ತಿಕ ಅದೃಷ್ಟ, ಇನ್ನೊಂದು ಭೂಮಿಯ ಅದೃಷ್ಟ. ವೈಯಕ್ತಿಕ ಅದೃಷ್ಟ ಅಂತಂದರೆ ಅದು ಲಿಮಿಟೆಡ್. ಇವತ್ತು ಹುಟ್ಟು ಸಾವು, ಒಂದು ಯಾರ ಜೊತೆ ನಮ್ಮದು ಮ್ಯಾರೇಜ್ ಆಗಬೇಕು ಅನ್ನೋದನ್ನು ಅದನ್ನು ಮೊದಲೇ ಡಿಟರ್ಮಿಂಡ್ ಆದಂಥದ್ದು, ಮೊದಲೇ ಬರೆದಂಥದ್ದು. ಮತ್ತು ನಾವು ಹಿಂದಿನ ಒಂದು ಕರ್ಮ, ಹಿಂದಿನ ಒಂದು ಜನ್ಮದಲ್ಲಿ ನಾವು ಯಾವುದಾದ್ರೂ ಕೆಟ್ಟ ಕೆಲಸವನ್ನು ಮಾಡಿದರೆ ನೀನು ಈ ಜನ್ಮದಲ್ಲಿ ಅನುಭವಿಸ್ಬೇಕನ್ನೋವಂಥದ್ದನ್ನು ಲಿಮಿಟೆಡ್ ಬರೆದಂಥದ್ದಕ್ಕೆ ನಾನು ವೈಯಕ್ತಿಕ ಲಕ್ ಅಂತ ಕರಿತೀನಿ, ಪರ್ಸ್ನಲ್ ಲಕ್. ಎಲ್ಲ ನಮ್ಮ ಹಣೆ ಬರ ಎಲ್ಲನೂ ಬರೆದು ಕಳಿಸಿಲ್ಲ. ಎಲ್ಲ ಅವನೇ ಬರೆದು ಕಳಿಸಿದ್ದ ಅಂತಂದರೆ ನಮ್ಮದು ರೋಲ್ ಏನಿನ್ನ ಭೂಮಿಯ ಮೇಲೆ. ಮುಂದೆ ನಮ್ಮ ರೋಲ್ ತೊಗೊಂಡು ಅವ ಮುಂದೆ ಅಕೌಂಟ್ ಹೆಂಗೆ ಇಡಬೇಕು ದೇವರು. ನೀನು ಒಳ್ಳೇದು ಮಾಡಿ ಕೆಟ್ಟ ಮಾಡಿ ಮತ್ತು ಅವನೇ ಎಲ್ಲ ಬರೆದು ಬಿಟ್ಟಾನಂದ್ರೆ ನಮ್ಮ ಅಕೌಂಟಬಿಲಿಟಿ ಯಾರು ಕೌಂಟ್, ಅವನು ಹೆಂಗೆ ಕೌಂಟ್ ಮಾಡಬೇಕು? ರೆಸ್ಟ್ ಆಫ್ ಥಿಂಗ್ಸ್ ಹಿ ಹ್ಯಾಸ್ ಲಿವನ್ ಟು ಅಸ್. ನೀ ಏನು ಮಾಡ್ತೀವಿ ಮಾಡು, ಸಾಧನೆ ಮಾಡ್ತೀವಿ ಮಾಡು, ಕೆಟ್ಟ ಕೆಲಸ ಮಾಡ್ತೀವಿ ಕೆಟ್ಟ ಕೆಲಸ ಮಾಡು, ಒಳ್ಳೇದು ಮಾಡ್ತೀನಿ ಒಳ್ಳೇದು ಮಾಡು, ಆಮೇಲೆ ನಿನ್ನ ಅಕೌಂಟ್ ಇಡ್ತೀನಿ ಅಂತ ಕೊಡು. ಇನ್ನು ಬರೋದು ಭೂಮಿಯ ಅದೃಷ್ಟ. ಭೂಮಿಯ ಅದೃಷ್ಟ ಅಂದರೆ ನಾವು ಎಲ್ಲಿ ವಾಸ ಮಾಡ್ತೀವಿ, ಎಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ, ಅವು 2 ಜಾಗ ಪ್ರತಿನಿತ್ಯ, ಪ್ರತಿ ಗಂಟೆ, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್ಸು ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತಂತ ಅನ್ನೋದು ನಾನು 15 ವರ್ಷ ಸರಳ ವಾಸ್ತುವನ್ನು ಆವಿಷ್ಕರಿಸಿದ ಮೇಲೆ ಕಂಡುಕೊಂಡಂಥದ್ದು. ಇನ್ನು 2ರೊಳಗೆ ಯಾವ ಲಕ್ ಭಾಳ ಪವರ್ಫುಲ್ ಅಂತ ಕೇಳಿದರೆ ಮತ್ತು ವೈಯಕ್ತಿಕ ಲಕ್ ಪವರ್ಫುಲ್ಲು. ಎದಕ್ಕಂದ್ರೆ ಇಟ್ ಹ್ಯಾಸ್ ರಿಟರ್ನ್ ಬೈ ದಿ ಸಮ್ ಒನ್, ಗಾಡ್. ಯಾವಾಗ ಪರ್ಸನಲ್ ಲಕ್ಕು ಅತಿ ಒಳ್ಳೆಯದಿತ್ತು, ನಿಮ್ಮ ಭೂಮಿಯ ಲಕ್ ಸರಿಯಿಲ್ಲ, ಮನಿ ಸರಿಯಿಲ್ಲ, ವಾಸ್ತು ಪ್ರಕಾರ ನಿಮ್ಮ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಯಾವುವು ಸರಿಯಿಲ್ಲ, ನಮಗೇನು ಇಫೆಕ್ಟ್ ಆಗಿಲ್ಲ ರೀ, ನಮ್ದು ಒಳ್ಳೇದ ನಡೆದೈತಿ, ಎಲ್ಲಿ ವಾಸ್ತು ನಾವು ಏನು ಕೇಳಿಲ್ಲ ಬಿಟ್ಟಿಲ್ಲ, ನಾವು ಇಷ್ಟೆಲ್ಲ ಮಾಡಿವಂತ ಅನ್ನೋರು ಅದಾರ ಅಂದರೆ ಆ ಒಂದು ಒಳ್ಳೆ ಟೈಮು ಏನನ್ನೋದು ಇರುತ್ತೆ, ಅದಕ್ಕೂ ಪಿರಿಯಡ್ ಇರುತ್ತೆ. 2 ವರ್ಷ, 4 ವರ್ಷ, 6 ವರ್ಷ, 8 ವರ್ಷ, 10 ವರ್ಷ. ಆ ಒಳ್ಳೆ ಟೈಮ್ನಲ್ಲಿ ಈ ಭೂಮಿಯ ಅದೃಷ್ಟ ಏನು ಡಿಫೆಕ್ಟ್ ಇದೆಯೋ ಅದು ತನ್ನ ಪವರನ್ನು ನಾನು ತೋರ್ಸೋಕೆ ಸಾಧ್ಯ ಇಲ್ಲಪ್ಪ, ನಿಂದು ಪವರ್ ನಡೆದತ್ತಲ್ಲಿ ನಡೆಸು ಅಂತ ಹೇಳ್ತೈತಿ. ಆದರೆ ಹೇಳ್ತಿರ್ತೈತಿ ಇದು ಭೂಮಿಯ ಅದೃಷ್ಟ, ನಿಂದ ಟೈಮ್ ಮುಗಿಸು, ನೆಕ್ಸ್ಟ್ ಡೇ ನಾ ಯಾರು ಅದನ್ನೇ ತೋರಿಸ್ತೀನಿ ಅಂತ ವೇಟ್ ಮಾಡ್ಕೋತ ಕುಂತಿರ್ತೈತಿ. ಎಷ್ಟು ಜನ ಒಂದೇ ಸಲ ಮೇಗಿಂದ ಕೆಳಗೆ ಬಂದವರು ಸಾಕಷ್ಟು ಜನ ಇದ್ದಾರೆ. ಯಾರೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಒಮ್ಮೆಗೆ ಇಷ್ಟು ತಳಗೆ ಬರ್ತಾರೆ ಅನ್ನೋದಕ್ಕೆ ಕಾರಣ ಆ ಭೂಮಿಯ ಅದೃಷ್ಟ ಕಾಯ್ಕೊಂಡು ಕುಂತಿರ್ತೈತೆ. ಅದು ಒಂದು ವೇಳೆ ಪರ್ಸನಲ್ ಲಕ್ ಸರಿಯಿಲ್ಲ, ಭೂಮಿಯ ಅದೃಷ್ಟನ ನೀವು ಕ್ಲಿಯರ್ ಮಾಡ್ಕೊಂಡು ಕುಂತಿದ್ದಾದ್ರೆ ನಿಮ್ಗೆಂದೂ ನೀವು ಲೈಫ್ದಲ್ಲಿ ಇಫೆಕ್ಟ್ ಕೊಡೋದಿಲ್ಲ. ಬಟ್ ನೀವು ಅಂದ್ಕೊಂಡದ್ದು ಆಗ್ಬೇಕಾದ್ರೆ ಮತ್ತು ಪರ್ಸನಲ್ ಲಕ್ ಕೂಡ್ಕೋಬೇಕಾಗತ್ತೆ, ಅಲ್ಟಿಮೇಟ್ ಗೋಲ್. ಬಟ್ ಓವರಾಲ್ ಆಗಿ ಏನಪ್ಪ ಸುಖ ಶಾಂತಿ ಸಮೃದ್ಧಿಗೆ ಯಾವುದೇ ರೀತಿ ಅದು ಇಫೆಕ್ಟ್ ಕೊಡಲ್ಲ, ಖುಷಿಯನ್ನು ನಿಮಗೆ ಕೊಡುತ್ತೆ. ಅದು ಭೂಮಿಯ ಅದೃಷ್ಟ. ಅದಕ್ಕೆ ನಿಮಗೆ ಗೊತ್ತಿರಲಿ ಇವು ಯಾವ ರೀತಿ ತೆರನಾಗಿ ನಾವು ವಿಂಗಡಣೆ ಮಾಡ್ತೀವಿ ಅಂತ ಕೊಡಂತಂದು. ಇನ್ನು ಈ ವಾಸ್ತುವಿನ ಬಗ್ಗೆ ಹಲವಾರು ಒಪಿನಿಯನ್ಸ್ ಬಂದು ಇದರ ಬಗ್ಗೆ ಭಾಳ ತೆರನಾದ ಬಂದದ್ದಕ್ಕೆ ಇದಕ್ಕೆ ಕಾರಣ ಇದೆ, ಕಾರಣ ಇಲ್ಲ ಅಂತಿಲ್ಲ. ಈ 30-40 ವರ್ಷಗಳಲ್ಲಿ ಬಂದಂಥ ವಾಸ್ತು ಯಾರಿಗೆ ಏನು ತಿಳಿತೋ ಅವನು ಬುಕ್ ರೂಪದಲ್ಲಿ ಬರ್ಕೊಂಡು ಬಂದ. ಒಬ್ಬನ ಬುಕ್ಕದಲ್ಲಿ ಬರ್ದಾನಂತ ತಿಳ್ಕೊಂಡು ನಾನ್ಯಾಕೆ ಬಿಟ್ಟು ಹೋಗ್ಬೇಕಂತ ನಾನೊಂದು ಬುಕ್ಕ ಬರೀನಂತ ಇನ್ನೊಬ್ಬ ಬುಕ್ಕ ಬರ್ದ. ಹೀಗೆ ಒಂದು ಕೆರ್ನಾದ ಒಂದು ಬುಕ್ಗಳು ಬಂದು ಎಲ್ಲ ರಾಜ್ಯದಲ್ಲಿ. ದಿನನಿತ್ಯ ಎದ್ದ ಮೇಲೆ ಅವ್ರ ಬಾಯಿಂದ ಏನು ಬರುತ್ತೋ ಅದು ನಮ್ಮ ಜನತೆಗೆ ವೇದ ವಾಕ್ಯವಾತು, ನಮ್ಮೆಲ್ಲರ ಪಾಲಿಗೆ. ಅವ್ರು ಏನು ಹೇಳಿದ್ದೋ ವಾಸ್ತು ಆಗಿ ಕುಂತು. ಇದು 20-30 ವರ್ಷದಲ್ಲಿ ಬಂದಂಥ ಪ್ರಚಲಿತ ವಾಸ್ತು ಅಂತ ನಾವು ಕರೀಬಹುದು. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮಗುಗೆ ಮನೆಗೆ ಪ್ರತಿಯೊಂದು ಮನೆಯಲ್ಲಿ ಇದರ ವಾಸ್ತು ಬಗ್ಗೆ ಅರಿವು ಮೂಡುವಂಗೆ ಆಯಿತು. ಕಾರಣ ಏನಾಯಿತು? ವಾಸ್ತು ಸರಿ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲಿ ಸಾವು ನಿಶ್ಚಿತ ಅನ್ನುವಂಥದ್ದನ್ನು ಬರ್ಕೊಂಡ್ರು ಬುಕ್ಕದಲ್ಲಿ. ಮನುಷ್ಯನ ಅಂತಿಮ ಭಯ ಸಾವು. ಎಲ್ಲರೂ ಅಂಜುದು ಭಯ ಪಡೋದು ಸಾವಿಗಿನ. ಆ ವಾಸ್ತುವನ್ನು ಅದಕ್ಕೆ ರಿಲೇಟ್ ಮಾಡಿಬಿಟ್ರು. ಯಾವಾಗ ವಾಸ್ತುವನ್ನು ಅದನ್ನು ರಿಲೇಟ್ ಮಾಡಿದ್ದ ಅಂತಂದರೆ ತಾನೇ ಬರ್ತಾನೆ ನನ್ನ ಹತ್ರ ಅಂತ ತಿಳ್ಕೊಂಡು ಅವರೊಂದು ಫ್ರೇಮ್ ಫಿಕ್ಸ್ ಮಾಡಿದರು. ವಾಸ್ತು ಅಂದರೆ ಏನಪ್ಪ ಅನ್ನೋದು ಫ್ರೇಮ್ ಫಿಕ್ಸ್ ಮಾಡಿದರು. ಉತ್ತರಕ್ಕೆ ಪೂರ್ವಕ್ಕೆ ಬಾಗ್ಲ ಇಡಬೇಕು, ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಹೋಗ್ಬೇಡ್ರಿ, ಆಗ್ನೇಯಕ್ಕೆ ಕಿಚನ್ ಇರಬೇಕು, ಈಶಾನ್ಯದಲ್ಲಿ ದೇವ್ರ ಕೋಣೆ ಇರಬೇಕು, ಟಾಯ್ಲೆಟ್ ಬರಬಾರ್ದು, ಈಶಾನ್ಯ ಸ್ವಲ್ಪ ತೆಗ್ಗಾಗಿರಬೇಕು,
ನೈಋತ್ಯ ಎತ್ತರ ಆಗಿರಬೇಕು, ನೈಋತ್ಯದಲ್ಲಿ ಬೆಡ್ರೂಮ್ ಇರಬೇಕು, ಮಾಸ್ಟರ್ ಬೆಡ್ರೂಮ್, ಮನೆ ಮಾಲೀಕನ ಮಲ್ಕೊಳಕ್ಕೆ. ಈಶಾನ್ಯದಲ್ಲಿ ಬೋರ್ ಹೊಡಿಬೇಕು, ಮತ್ತು ಬೇರೆ ಕಡೆ ಹೊಡೆಯೋಂಗಿಲ್ಲ. ಬೋರ್ ಹೊಡೆದ್ರೆ ಈಶಾನ್ಯದಲ್ಲಿ ಹೊಡಿಬೇಕು, ನೈಋತ್ಯದಲ್ಲಿ ಹೊಡೆಯೋಂಗಿಲ್ಲ. ನೈಋತ್ಯದಲ್ಲಿ ಹೊಡೆದ್ರೆ ಮನೆಯಲ್ಲಿ ಇದ್ದವರು ಸರ್ವನಾಶಕರ ಅಂತ ಬರ್ಕೊಂಡ್ರು. ಅದೇ ಮನೆ ಕಟ್ಟಿದ ಮೇಲೆ ಓರೆಡ್ ವಾಟರ್ ಟ್ಯಾಂಕ್ ನೈಋತ್ಯದಲ್ಲಿ ಇಡಂತ ಹೇಳಿದರು. ಅದ ನೀರು ಇಲ್ಲಿ ಈಶಾನ್ಯದಾಗ ತೆಗ್ನ್ಯಾಗ ನೀರು ಈಶಾನ್ಯಕ್ಕೆ ಹೊಡಿಬೇಕಂತ. ಸೌತ್ ವೆಸ್ಟ್ನ್ಯಾಗ ನೈಋತ್ಯ ಕೊಡ್ದದ್ದಾದ್ರೆ ಮನೆಯನ್ನವರು ಸರ್ವನಾಶ ಆಕಾರ. ಅದೇ ಮನೆ ಕಟ್ಟಿದ ಮೇಲೆ ಸೌತ್ ವೆಸ್ಟಿಗೆ ಎತ್ತರ ಟ್ಯಾಂಕ್ ಮಾಡಿರಿ. ಎದಕ್ಕೆ? ಸೌತ್ ವೆಸ್ಟ್ ಎತ್ತರ ಇರ್ಬೇಕು ಅನ್ನೋದಕ್ಕೆ ಅಲ್ಲಿ ಟ್ಯಾಂಕ್ ಹೋತಲ್ಲಿ. ಎಷ್ಟು ಕೌಂಟ್ರಡಿಕ್ಟ್ರಿ ಇತ್ತು. ಇವನ್ನೆಲ್ಲ ಫಿಕ್ಸ್ ಫ್ರೇಮ್ ಮಾಡಿ, ಇದು ವಾಸ್ತು, ಇದ್ರ ಪ್ರಕಾರ ಮನೆ ಕಟ್ಟಿ ನೀವು ಸುಖವಾಗಿ ಬಾಳೆ ಬದುಕ್ತೀರ ಅಂತ ತಿಳ್ಕೊಂಡು ಹೋತು. ಅವ್ರು ಯಾರು ಇವತ್ತು ನೀವು ನಂಬ್ತಿರೋ ಗೊತ್ತಿಲ್ಲ. ಮತ್ತು ಪ್ರತಿಯೊಬ್ಬ ಮನೆಯೊಳಗೆ ಒಬ್ಬ ವಾಸ್ತು ಪಂಡಿತನಾದ್ರೆ ತಪ್ಪಾಗಲಿಕ್ಕಿಲ್ಲ. ಎದಕ್ಕಂದ್ರೆ ಇಷ್ಟು ಎಲ್ಲರಿಗೂ ಗೊತ್ತೈತಿ. ಕರ್ನಾಟಕದ ಜನ್ಮಭೂಮಿಯಲ್ಲಿ 8 ವರ್ಷದ ಮಗುನ ಒಂದು ಮನೆಗೆ ಅಡ್ಡಾಡಬಾರು ನೋಡಿ ಬಾ ವಾಸ್ತು ಪ್ರಕಾರ ಐತಿಲ್ಲ ಅಂದ್ರೆ ಅದು ರಿಪೋರ್ಟ್ ಕೊಡ್ತೈತಿ, ಇದು ವಾಸ್ತು ಪ್ರಕಾರ ಇಲ್ಲ ಮನೆ ಅಂತ ಹೇಳ್ತೈತಿ. 8 ವರ್ಷದ ಮಗು ಅಂದ್ರೆ ಎಷ್ಟು ಆಳವಾಗಿ ಬೇರು ಊರಿಬಿಡ್ತು ವಾಸ್ತು ಅನ್ನೋ ಶಬ್ದ. ನೀವು ನಂಬ್ತಿರೋ ಗೊತ್ತಿಲ್ಲ. ಅಂದ್ರೆ ಆ ಭಯಪಡಿಸುವಂಥ ತಂತ್ರವನ್ನು ಏನು ಹುಡಿದ್ದೋ ಅದು ಒಂದು ಮಗುವಿಗೆ ತಲುಪೋಷ್ಟು ಮಟ್ಟಿಗೆ ಹೋಗ್ತದೆ. ಪ್ರತಿಯೊಬ್ಬ ಮನೆಗೆ ವಾಸ್ತು ಪಂಡಿತರ ಅಂತ ಯಾಕೆ ಅಂದಿನ ಗೊತ್ತೇನ್ರಿ? ಇವ್ರ ಮನ್ಯಾಗ ಆಗ್ನೇ ಕಿಚನ್ ಇಲ್ಲ ಅಂದ್ರೆ ಬಾಜು ಮನೆಯವ ಬಂದು ಹೇಳ್ತಾನೆ, ಪಕ್ಕದ ಮನೆಯವ, ನಿಮ್ಮ ಮನ್ಯಾಗ ಆಗ್ನೇ ಕಿಚನ್ ಇಲ್ಲ, ನೀನು ಪ್ರಾಬ್ಲಮ್ ಶುರು ಆಕೈತೆ ಅಂತ ಇವ ಬಂದು ಅವ್ನು ಹೇಳ್ತಾನೆ. ಇನ್ನು ಅವ ಗದ್ಲಕ್ಕೆ ಬಿದ್ದ. ಇನ್ನು ಇವ ಹೋಗಿ ಇನ್ನೊಬ್ರ ಮನೆಗೆ ಈಶಾನ್ಯಲ್ಲಿ ದೇವ್ರ ಇಟ್ಟಿಲ್ಲೋ ನೀನು, ಇದು ನೀವು ಕೆಡಕ್ಕೆ ಉಂಟಾಗೋದನ್ನ ಈಗೇನು ನಿಮ್ಮ ಮನ್ಯಾಗ ಪ್ರಾಬ್ಲಮ್ ಐತೆ ಅವ್ನು ಗೊತ್ತಿರ್ತೈತಿ. ಆ ಪ್ರಾಬ್ಲಮ್ ಎದಕ್ಕೆ ಬರಾಕತ್ತಂದ್ರೆ ಇದಕ್ಕೆ ಬರಾಕತ್ತಂತ ಅವ್ನು ಕನೆಕ್ಟ್ ಮಾಡಿಬಿಡ್ತಾನೆ. ಇದು ಹಿಂಗೆ ಹೋಗಿದ್ದು ಎಲ್ಲರೂ ಅದಕ್ಕೆ ಬಗ್ಗೆ. ಇನ್ನು ಈ ಫ್ರೇಮ್ ವರ್ಕ್ ಯಾರು ಮಾಡಿ ಮನೆ ಕಟ್ಸ್ಯಾರ, ಒಂದಲ್ಲ 100 ಅಲ್ಲ 1000 ಎಕ್ಸಾಂಪಲ್ಸ್ ನಮ್ಮ ಮುಂದಿದ್ದಾವೆ. ಇದೇ ರೀತಿ ಮನೆ ಕಟ್ಟಿಸ್ಕೊಂಡು ಎಲ್ಲವನ್ನು ಕಳ್ಕೊಂಡು ಬ್ಯಾಂಕ್ ಕರೆಕ್ಟಾಗಿ ಬ್ಯಾಂಕಿನ ಲೋನ್ ತುಂಬಲಾರ್ದಂಥವ್ರು ಸಾಕಷ್ಟು ಮಂದಿದ್ದಾರೆ. ಆಗ್ನೇಯ ಕಿಚನ್ನು, ಸೌತ್ ವೆಸ್ಟಿಗೆ ಬೆಡ್ರೂಮು, ಉತ್ತರಕ್ಕೆ ಪೂರ್ವಕ್ಕೆ ಬಾಗ್ಲ, ಈಶಾನ್ಯದಲ್ಲಿ ದೇವ್ರ ಕೋಣೆ, ಈಶಾನ್ಯದಲ್ಲಿ ಬೋರು. ದೇ ಆರ್ ಸ್ಪಾಯ್ಲ್ಡ್ ಎವ್ರಿಥಿಂಗ್ ಆನ್ ದಿಸ್. ನಾ ಏನೇ ಮಾತಾಡಿದರೂ ನಂದು ಅಂತ ಸಾಧನೆ ಅಲ್ಲ, ವಿಚಾರ ತಾಳ್ಮೆಯನ್ನು ನಾವು ಕಳ್ಕೊಂಡಿದ್ದೀವಿ. ಯಾಕಂದರೆ ಅವ್ರು ಹೇಳಿದ್ದ ವೇದ ವಾಕ್ಯವಾಗಿತ್ತು. ಆ ವಿಚಾರ ಮಾಡೋದು ನಾವು ಸ್ವಲ್ಪ ವಿಚಾರ ಮಾಡಿಬಿಟ್ರೆ ಪ್ರತಿಯೊಂದು ಉತ್ತರ ನಮ್ಮ ಕಣ್ಣು ಮುಂದೆ ಬಂದಿರುತ್ತೆ. ಇದು ಇವತ್ತು ಆಗಲಿಕ್ಕೆ ಕಾರಣ ಆಗಿದ್ದು. ಇನ್ನು ಅವರಿಗೆ ನಾನು ಒಂದು ಕ್ವಶನ್ ಕೇಳ್ತೀನಿ. ಇವು ಎಲ್ಲ ಕೂತ್ಕೊಂಡು ತಮ್ಮ ಊರಲ್ಲಿ ಸಾಕಷ್ಟು ಎಕ್ಸಾಂಪಲ್ ನಿಮ್ಮ ಕಣ್ಣು ಮುಂದೆ ಇರ್ತಾವೆ. 40-50 ವರ್ಷದಿಂದ ದೊಡ್ಡ ಮನೆತನ ಊರಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ, ಸಾಕಷ್ಟು ಹಣ ಮಾಡಿದ್ದಾರೆ. ಅದೇ ಇವತ್ತು ಅವ್ರ ಮಗ ಬಂದಾಗ, ಆ ಮಗ ಅವ್ರ ಜಾಗಕ್ಕೆ ಬಂದಾಗ, ಅವರು ರಿಟೈರ್ಡ್ ಆಗಿಂದ ಅಥವಾ ಅವ್ರು ತೀರ್ಕೊಂಡಾರ, ಆ ಮಗ ಬಂದಿಂದ ಎಲ್ಲವನ್ನು ಕಳ್ಕೊಂಡು ಬೇರೆ ಅಂಗಡಿಯಲ್ಲಿ ಕೆಲಸ ಮಾಡಲಿಕ್ಕೆ ಹೋದಂಥ ಎಕ್ಸಾಂಪಲು ಸಾಕಷ್ಟು ಪ್ರತಿಯೊಂದು ಊರಲ್ಲಿ ಸಿಗುತ್ತೆ. ಅದೇ ಮನೆ ತಂದಿಗೆ ಮಾಡಿಕೊಡ್ತು, ಮಗನೇ ಯಾಕೆ ಮಾಡ್ಕೊಡ್ಬಾರ್ದ್ರಿ? ಮತ್ತು ಫ್ರೇಮ್ ಫಿಕ್ಸ್ ಐತಲ್ಲ, ಇದು ವಾಸ್ತು ಪ್ರಕಾರ ಕಟ್ಟಿದ್ದೈತಿ, ತಂದಿಗೆ ಮಾಡಿಕೊಡ್ತು. ಅದೇ ಮನೆ, ಅದೇ ಉದ್ಯೋಗ ಸ್ಥಳ, ಮಗನಿಗೆ ಯಾಕೆ ಮಾಡಿಕೊಡ್ಲಿಲ್ಲ? ಇದಕ್ಕೇನ್ರ ಉತ್ತರ? ವಾಸ್ತು ಅಂದರೆ ಸ್ವಂತ ಮನೆ ಇದ್ದರೆ ವಾಸ್ತು ಮಾಡಬೇಕನ್ನುವಂಥ ಒಂದು ಪರಿಕಲ್ಪನೆ ಇಟ್ಕೊಂಡಿದ್ದು. ಅಂದರೆ ಬಾಡಿಗೆ ಮನೆಯಾಗಿದ್ದವರು ಎಷ್ಟು ಜನ ಈಗ ಕ್ವಾರ್ಟರ್ಸ್ದಲ್ಲಿ, ಗೌರ್ಮೆಂಟ್ದು ಕ್ವಾರ್ಟರ್ಸ್ದಲ್ಲಿ ತಾವೆಲ್ಲ ಬಂದು ಎಷ್ಟೋ ಜನ ಇದ್ದವರು, ಅವ್ರಿಗೆ ವಾಸ್ತು ಸಂಬಂಧಪಡೋದಿಲ್ಲ. ಇನ್ನು ಸ್ವಲ್ಪ ಇನ್ನೊಂದಿಟ್ಟು ವಿಚಾರ ಮಾಡಿಬಿಟ್ರೆ ಎಷ್ಟು ಜನ ಬಾಡಿಗೆ ಮನೆಯಲ್ಲಿ ಇದ್ಕೊಂಡು ಸಾಕಷ್ಟು ಹಣ ಮಾಡಿ ಸ್ವಂತ ಮನೆಯನ್ನು ಕಟ್ಸ್ಕೊಂಡ್ರು ಎಷ್ಟು ಮಂದಿಲ್ಲ? ಅಥವಾ ಯಾರು ಒಂದು 4-5 ಮನೆ ಬಾಡಿಗೆ ಕೊಟ್ಟು ಆ ಬಾಡಿಗೆಯಲ್ಲಿ ಅವನು ಉಪಜೀವ ನಡೆಸಿದವ 5 ಮನೆಗೆ ಬಂದವರು ಸಾಕಷ್ಟು ಹಣ ಮಾಡಿಕೊಂಡು ಹೋದವ್ರು ಇದ್ದಾರೆ ಇಲ್ಲೋ? ಜಸ್ಟ್ ರಿಕಾಲ್ ಮಾಡಿಕೊಂಡ್ರೆ ಸಾಕಷ್ಟು ಎಕ್ಸಾಂಪಲ್ ಕಣ್ಮುಂದೆ ಬಂದಿರುತ್ತೆ. ಇವತ್ತು ವಾಸ್ತು ಅನ್ನೋಂಥ ಶಬ್ದ, ಅದರ ಇಂಪ್ಯಾಕ್ಟು ಹೆಂಗೈತಿ ಅನ್ನೋದಕ್ಕೆ. ಇವತ್ತು ಮೊದಲನೇ ಮನೆಯನ್ನು ನಾನು ಕರ್ನಾಟಕದಲ್ಲಿ 2001 ಡಿಸೆಂಬರ್ 13ಕ್ಕೆ ಪಾರ್ಲಿಮೆಂಟಿಗೆ ನಿಮ್ಮ ಡೈಲಿಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದಾಗ ನಾನು ಬೆಂಗಳೂರಲ್ಲಿ ಫಸ್ಟ್ ಮನೆ ಮಾಡ್ತಾಯಿದ್ದೆ ನನ್ನ ಸರಳ ವಾಸ್ತುವನ್ನು. ಅದು ಜಸ್ಟ್ ನ್ಯೂಸ್ ಬಂತು, ನೋಡಿದ್ದು. ಆ ಡೇಟ್ ಇವತ್ತಿಗೂ ನಾನು ನೆನಪಿಟ್ಟಿದ್ದೇನೆ.
ಅವತ್ತು ರಾತ್ರಿ ನಾನು ದಾವಣಗೆರೆಗೆ ಹೊಂಟಾಗ ನನ್ನ ಜೊತೆ ಒಬ್ಬರು ಕೂತ್ಕೊಂಡಿದ್ರು. ಹಾಗೆ ಮತ್ತೆ ನೀವೇನು ಮಾಡ್ತೀರಿ ಇಲ್ಲ, ಜಸ್ಟ್ ನಾನು ಕನ್ಸ್ಟ್ರಕ್ಷನ್ಗಳಲ್ಲಿ ಕಾಂಟ್ರಾಕ್ಟಲ್ಲಿ ಆಗಿದ್ದ ನನ್ನ ಲೈಫ್ ಟರ್ನಿಂಗ್ ಕೊಡ್ತು, ನಾನು ವಾಸ್ತು ಇದನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ನಾನು. ಅವನಿಗೆ ಭಾಳ ಸರ್ಪ್ರೈಸ್ ಆಯಿತು. ಇದೆಲ್ಲ ಅವ್ನಿಗೆ ಗೊತ್ತಿತ್ತು, ಈ ವಾಸ್ತು ಅದರ ಪ್ರಕಾರ ಮನಿನೂ ಬೆಂಗಳೂರಿನಲ್ಲಿ ಕಟ್ಟಿದ್ದಿತ್ತು, ದೊಡ್ಡ ಕಾಂಪ್ಲೆಕ್ಸು ಕಟ್ಟಿದ್ದಿತ್ತು. ನಾನು ಹೇಳಿದೆ, ಇದಕ್ಕೆ ಉತ್ತರ ಗೊತ್ತಾತ್ರಿ, ತಂದೆ ಗಳಿಸ್ತಾನ, ಮಗ ಹಾಳು ಮಾಡ್ತಾನೆ, ಅಥವಾ ತಂದೆ ಏನೂ ಗಳಿಸಂಗಿಲ್ಲ, ಮಗ ಸಾಕಷ್ಟು ಹಣ ಮಾಡ್ತಾನೆ. ಅದೇ ಪ್ರಾಪರ್ಟಿ, ಅದೇ ಬಿಸ್ನೆಸ್ಸು, ಅದೇ ಇಲ್ಲಿ ಬರುತ್ತೆ. ಪ್ರತಿಯೊಬ್ಬರ ಡೇಟ್ ಆಫ್ ಬರ್ತ್ ಅನುಗುಣವಾಗಿ 4 ಒಳ್ಳೆ ದಿಕ್ಕುಗಳು, 4 ಕೆಟ್ಟ ದಿಕ್ಕುಗಳು. 4 ಒಳ್ಳೆ ದಿಕ್ಕುಗಳು ಅದು ನಿಮ್ಮ ಪಾಲಿಗೆ ಪಶ್ಚಿಮನ ಬರ್ಬೋದು, ದಕ್ಷಿಣನ ಬರ್ಬೋದು, ಉತ್ತರ ಪೂರ್ವ ಕೆಟ್ಟದ್ದು ಬರ್ಬೋದು. ಉತ್ತರ ಪೂರ್ವ ಕೆಟ್ಟದ್ದು ಬಂದದ್ದಾತಂದ್ರೆ, ಉತ್ತರ ಪೂರ್ವಕ್ಕೆ ಮನಿ ಕಟ್ಸಿದ್ದಾತಂದ್ರೆ ಎಲ್ಲವನ್ನು ಕಳ್ಕೊಳ್ಳೋಕ್ಕೆ ಶುರುವಾಗುತ್ತದು, ಡಿಸ್ಟರ್ಬ್ ಮಾಡಿ ಹೋಗೋದ್ಬಿಡುತ್ತೆ. ಅದಕ್ಕೆ 4 ಒಳ್ಳೆ ದಿಕ್ಕುಗಳು, 4 ಕೆಟ್ಟ ದಿಕ್ಕುಗಳು ಅವರ ಡೇಟ್ ಆಫ್ ಬರ್ತನವಾಗಿ ಕ್ಯಾಲ್ಕುಲೇಟ್ ಮಾಡಿಂದ ಒಟ್ಟು 8 ದಿಕ್ಕುಗಳು. ಇವತ್ತಿಗೆ 4 ದಿಕ್ಕಿನ ಬಗ್ಗೆ ಮಾತಾಡ್ತಾರೆ, ಬಟ್ 8 ದಿಕ್ಕುಗಳು ಈಕ್ವಲಿ ಇಫೆಕ್ಟ್ ಕೊಡುವಂಥದ್ದು. ಯಾವಾಗ ತಂದೆಗೆ ಉತ್ತರ ಅನ್ನೋದು ಒಳ್ಳೇದಿದ್ದಾಗ ಮಗನಿಗೆ ಉತ್ತರ ಅನ್ನೋದು ಒಳ್ಳೇದಿಲ್ಲ, ಅವನು ಪಶ್ಚಿಮ ಅನ್ನೋದು ಒಳ್ಳೇದಿತ್ತಂದರೆ ರಿವರ್ಸ್ ಆಗಿಬಿಡುತ್ತದು. ಯಾವಾಗ ನಾವು ಬಾಡಿಗೆ ಮನೆಗೆ ಹೋಗಿದ್ದೀವಿ, ಆ ನನ್ನ ದಿಕ್ಕಿಗೆ ಅದು ಒಳ್ಳೇದಾಗಿತ್ತಂತಂದರೆ ಅವನು ಸಾಕಷ್ಟು ಹಣ ಮಾಡ್ಕೊಂಡ್ಬಿಡ್ತಾನೆ, ಅಲ್ಲಿ ಸ್ವಂತ ಮನೆಯನ್ನು ಕಟ್ಟಿಸ್ಕೊತಾನೆ. ನಾನು ಬೆಳಗಾವದಲ್ಲಿ ಉಪನ್ಯಾಸನ ಕೊಟ್ಟಿದ್ದೆ. ಒಬ್ಬ ಹಿರಿಯ ಮನುಷ್ಯರು ಭೇಟಿಗೆ ಬಂದಿದ್ದರು. ನಂದು ದೊಡ್ಡ ಬಂಗ್ಲೋ ಐತಿ, ನಾನು ವಾಸ್ತು ಮಾಡಬೇಕು, ಹೆಂಗೆ ಮಾಡಿದ್ರಿ ಅಂತ ಕೇಳಿದರು. ಕೆಳಗಡೆ ಬಾಡಿಗೆ ಕೊಟ್ಟಿದ್ದೀನಿ, ಮೇಲ್ಗಡೆ ನಾ ಇರ್ತೀನಿ ಅಂದರು. ನಾನು ಅಂದೆ, ಮೇಲ್ಗಡೆ ನೀವು ಇರ್ತೀನಿ ಅಂದ್ರೆ ಅಷ್ಟೇ ವಾಸ್ತು ಮಾಡ್ಬೇಕ್ರಿ ಅಂದೆ ನಾನು. ಏನು ರೀ ಗುರೂಜಿ, ನಾನು ಜೋಡಿ ಜಾಸ್ತಿ ಮಾಡ್ತೀನಿ, ಪೂರಾ ಕಂಪೌಂಡು ಎಲ್ಲ ನಂದ ಐತಿ, ಪೂರಾ ನಂದ್ರಿ ಮನಿ ಅದು ಅಂತಂದರು. ನಾನು ಹೇಳಿದೆ, ಕೆಳಗಡೆ ಯಾರು ಬಂದಾರಲ್ಲ ಇವತ್ತಿನ ಟೈಮಿಗೆ ಅವರೇ ಓನರು. ಪೇಪರ್ದಲ್ಲಿ ನೀವು ಓನರು, ಪ್ರಾಕ್ಟಿಕಲಿ ಅವ್ರು ಓನರ್. ರಿಸಲ್ಟ್ ಅವ್ರಿಗೆ ಸಿಗುತ್ತೆ, ನಿಮಗಲ್ಲ. ಈ ಬಂದಂಥವ್ರು ಡೇಟ್ ಆಫ್ ಬರ್ತ್ ಅನುವಾಗಿ ಅದು ಒಳ್ಳೆ ಎಂಟ್ರಿಗಿತ್ತು, ಒಳಗಿಂದೆಲ್ಲ ಕರೆಕ್ಟ್ ಸೂಟ್ ಆಗಿತ್ತಂದರೆ ಅವರು ಸಾಕಷ್ಟು ಹಣ ಮಾಡಿರ್ತಾರೆ, ಸಾಕಷ್ಟು ಹೆಸರು ಮಾಡಿರ್ತಾರೆ ಅಂತ ನಾ ಹೇಳಿದೆ. ನೀವು ಮೇಲ್ಗಡೆ ಇರ್ತಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್ ಅನುವಾಗಿ ಕರೆಕ್ಟ್ ಇರಲಿಲ್ಲ ಅಂದರೆ ನೀವೇನು ಹಣ ಮಾಡಿರಂಗಿಲ್ಲ, ಏನು ಹೆಸರು ಮಾಡಿರಂಗಿಲ್ಲ ಅಂತ ಒಂದು ಮಾತನ್ನು ಹೇಳಿದೆ ನಾನು. 2 ಮಿನಿಟಿಗೆ ಸರ್ಪ್ರೈಸ್ ಆಗ್ಯಂದರು. ಏನು ವಿಚಿತ್ರ ಹೇಳಿದ್ರಿ ಅಂತಂದ್ರೆ, ಯಾಕೆ ಅಂತಂದೆ. ಅವ 8 ವರ್ಷ ಆತು ಮನೆ ಬಾಡಿಗೆ ಬಂದು ಒಂದು 15-20 ಲಕ್ಷ ರೂಪಾಯಿ ಹಣ ಮಾಡಿರ್ಬೇಕು, ಕಾರ್ನಾಗ ಅಡ್ಡಾಡಕತ್ತಾನೆ, ನಾನು ಸೈಕಲ್ ಮ್ಯಾಗ ಅಡ್ಡಾಡಕತ್ತೀನಿ ಅಂತ. ಮತ್ತು ದಯವಿಟ್ಟು ಯಾವುದೇ ಕ್ರಿಯೇಟ್ ಮಾಡಿ ನಾನು ಹೇಳುವಂಥದ್ದಲ್ಲ, ನನ್ನ ಜೀವನದಲ್ಲಿ ನನ್ನ ಬ್ಲಡ್ದಲ್ಲಿ ಬರೋದಿಲ್ಲ. ಈ ಪ್ರತಿಯೊಂದು 1 to 1 ನಾನು ಏನೇ ಮಾತಾಡ್ತೀನಿ ಅಂದರೆ ರಿಯಲ್ ಫ್ಯಾಕ್ಟ್ದನ್ನು ನಾನು ಮಾತಾಡ್ತೀನಿ. ಯಾಕಂದ್ರೆ ನನ್ನ 5 ಸೂತ್ರದಲ್ಲಿ ಮೊದಲನೇ ಸೂತ್ರ ಅದು, ಸುಳ್ಳು ಹೇಳಿ ಮೋಸವನ್ನು ಮಾಡಿ ಅಥವಾ ನಂಬಿಸುವಂಥ ಮಟ್ಟಿಗೆ ಹೋಗುವಂಥದ್ದಲ್ಲ. ಸರ್ಪ್ರೈಸ್ ಆತವ್ರಿ. ಯಾರು ಬಂದವ್ರಿ, ಮನಿ ಯಾರ್ದು, ಇರಾಕ್ ಬಂದವ್ರು ಯಾರು, ಅದರ ಬೆನಿಫಿಟ್ ತೊಗೊಳೋರು ಯಾರು, ಸ್ವಲ್ಪ ವಿಚಾರ ಮಾಡಿಬಿಟ್ರೆ ವಿಚಿತ್ರ ಐತಪ್ಪ ಅಂತ ಅನಿಸ್ಬಿಡುತ್ತೆ ಜಗತ್ತು ಈ ವಾಸ್ತುವಿನಲ್ಲಿ. ಇದನ್ನು ಮುಖ್ಯವಾಗಿ ನಾವು ಕೈ ಬಿಟ್ಟು ಬೇರೆದಕ್ಕೆ ನಾವು ಹೋಗಿಬಿಟ್ಟಿವಿ. ಯಾವಾಗ ಬಸ್ನಲ್ಲಿ ಹೋಗೋತ್ನಾಗ ಅವ್ನು ಕೇಳಿದ, ನಾನು ಡೇಟ್ ಆಫ್ ಬರ್ತ್ ಹೇಳ್ತೀನಿ ರೀ, ನಿಮ್ಮ ಡೈರೆಕ್ಷನ್ ಹೇಳ್ರಂದ್ರೆ ಪಶ್ಚಿಮ ಒಳ್ಳೇದು ಅಂತ ಹೇಳಿದೆ ನಾನು. ಅವನು ಸ್ವಲ್ಪ ಹೊತ್ತು ಕುಂತು ಶಾಕ್ ಆತ ಅವನಿಗೆ. ನೀವು ಹೇಳಿದ್ದು ಕೇಳಿದ್ರೆ ನಾನು ಶಾಕ್ ಆಗ್ತಾಯಿದ್ದೆ ರೀ. ಯಾಕೆಂದರೆ ನಾನು ಒಬ್ಬ ಸಾದಾ ಮನುಷ್ಯ, ದಿನನಿತ್ಯ ದುಡಿದು ಬಂದು ಊಟ ಮಾಡಬೇಕಾಗಿತ್ತು. ನಾನು ಒಂದು ಪಶ್ಚಿಮದ ಬಾಡಿಗೆ ತೊಗೊಂಡೆ ದಾವಣಗೆರೆಯಲ್ಲಿ, ಒಂದು ಸಣ್ಣ ರೂಮ್. ಯಾವಾಗ ಆ ರೂಮ್ನಿಂದ ನಾನು ಎಷ್ಟು ಡೆವಲಪ್ ಆಗೀನಂದರೆ, ಸಾಕಷ್ಟು ಜಾಗ ತೊಗೊಂಡು ಕಾಂಪ್ಲೆಕ್ಸ್ ಟೈಪ್ ಮಾಡಿ ಮನೆಯನ್ನು ಕಟ್ಟಿಸಿದೆ ಬೆಂಗಳೂರಲ್ಲಿ. ಅವಾಗ ನಮ್ಮ ಕಾಕ ಒಬ್ಬ ವಾಸ್ತು ಎಕ್ಸ್ಪರ್ಟ್ಸಿಗೆ ಕೇಳಿಸಿ, ಉತ್ತರಕ್ಕೆ ಇಡಿಸಿ, ಆಮೇಲೆ ಆಗಡೆ ಕಿಚನ್ಸ್ ಇವೆಲ್ಲ ಇಡಿಸಿದ. ಇವೆಲ್ಲ ಮಾಡಿಂದ ನಾನು ಲೋನ್ ತುಂಬಲಾರ್ದಂಗೆ ಆಗೈತಿ ಪರಿಸ್ಥಿತಿ, ಮಾರ್ಕೊಳ್ಳೋಂಥ ಪರಿಸ್ಥಿತಿ ಬಂದೈತೆ ಅಂತ ಕೊಟ್ಟು ಮನುಷ್ಯ ಮರೆತು ಬಿಟ್ಟ ಯಾವ ಮನೆಯಿಂದ ಯಾವ ದಿಕ್ಕಿನಿಂದ ನಾನು ಪ್ರಗತಿಯನ್ನು ಕಂಡಿದ್ದೀನಿ. ಆ ಪ್ರಗತಿ ಆಗಿದ್ದನ್ನು ಕೈ ಬಿಟ್ಟು ನಾವು ಈಗ ಮತ್ತೆ ಹೆಂಗೈತಪ್ಪ ಅಂತ ಕಟ್ಸ್ಲಿಕ್ಕೆ ಹೋದಂಥದ್ದು. ಇಂಥ ಒಂದಲ್ಲ, ಸಾಕಷ್ಟು ಎಕ್ಸಾಂಪಲ್ಲು. 2004-5 ನಾನು ಹುಬ್ಬಳ್ಳಿಯಲ್ಲಿ ಚೇಂಬರ್ ಆಫ್ ಕಾಮರ್ಸಲ್ಲಿ ಉಪನ್ಯಾಸನ ಕೊಟ್ಟಿದ್ದೆ. ಶ್ರೀಯುತ ಮದನ್ ದೇಸಾಯಿ ಅವರು ಅವತ್ತಿನ ಚೀಫ್ ಗೆಸ್ಟ್ ಆಗಿದ್ದರು. ಅಶೋಕ್ ಶೆಟ್ಟರ್ BVB ಕಾಲೇಜಿನ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ ಅಂತ ನನ್ನ ಗುರುಗಳು ಅವರು, ಬಾಗಲಕೋಟೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅವರು ಅವತ್ತು ಗೆಸ್ಟ್ ಆಗಿದ್ದರು. ಮುಂದೆ ನಾನು ಸ್ಪೀಚ್ ಸ್ಟಾರ್ಟ್ ಆದಾಗ ನಾನು ಇಲ್ಲಿ ಕುಂದ್ರಂಗಿಲ್ಲ, ಎದುರಿಗೆ ಕುಂದಿರ್ತೀನಿ ಅಂತ ತಿಳ್ಕೊಂಡು ಎದುರಿಗೆ ಕುಂತು ಒಂದು ಕ್ವಶನ್ ನನಗೆ ಇನ್ನೂ ತನ್ನ ಆನ್ಸರ್ ಸಿಕ್ಕಿಲ್ಲ, ನೀವು ಆನ್ಸರ್ ಮಾಡ್ಬೋದು ಅಂತ ಹೇಳಿದರು ಮದನ್ ದೇಸಾಯಿ ಅವರು. ಮುಂಬೈಯಲ್ಲಿ 15 ಫ್ಲೋರ್ದ ಒಂದು ಅಪಾರ್ಟ್ಮೆಂಟ್ ಇದೆ. 10ನೇ ಫ್ಲೋರ್ದಲ್ಲಿ ಒಬ್ಬರು ಸ್ಟೇ ಮಾಡ್ತಾಯಿದ್ದಾರೆ. ಅದು ಎಲ್ಲ 100% ವಾಸ್ತು ಪ್ರಕಾರ ಇದೆ. ಅಂದರೆ ವಾಸ್ತು 100% ಅಂದರೆ ಈಗ ನಾವು ಹೇಳಿದ್ವಲ್ಲ ಫಾರ್ಮುಲಾ, ಅದ್ರ ಪ್ರಕಾರ
ಉತ್ತರಕ್ಕೆ ಆಗ್ನೇಯ ಕಿಚನ್ ಇವೆಲ್ಲ ಅದಾವ. 11ನೇ ಫ್ಲೋರ್ದಲ್ಲಿ ಅವ್ರ ಮೇಲೆ ಇನ್ನೊಬ್ಬರು ಇರ್ತಾರೆ. 10ನೇ ಫ್ಲೋರ್ದಾಗ ಬ್ಯಾಂಕ್ ಕರೆಕ್ಟಾಗಿ ಬಿಟ್ಟಾನ, ಎಲ್ಲ ಲಾಸ್ ಆಗ್ಯಾನ, ಮನ್ಯಾಗ ಎಲ್ಲ ಪ್ರಾಬ್ಲಮ್ಸ್ ಅದ, ಒಂದಲ್ಲ ಟೋಟಲಿ ಬ್ಯಾಂಕ್ ಕರೆಕ್ಟ್ ಆಗ್ಯಾನ. ಅದೇ 11ನೇ ಫ್ಲೋರ್ದವ ಅವ್ನ ಮ್ಯಾಲೆ ಯಾರು ಇರ್ತಾರೆ ಸೇಮ್ ತಳಗೆ ಹೆಂಗೆ ಐತಿ ಮ್ಯಾಗ ಹಂಗೆ ಐತಿ, ಅಪಾರ್ಟ್ಮೆಂಟ್ದಲ್ಲಿ ಕೆಳಗೆ ಹೆಂಗೆ ಇರುತ್ತೆ ಹಂಗೆ ಮಾಡ್ಬೇಕಾಗತ್ತೆ, ಮತ್ತು ಬೇರೆ ಮಾಡೋಕ್ಕೆ ಬರಲ್ಲ. ಅವರಿಗೆ ಹಣ ಇಡೋಕ್ಕೆ ಜಾಗ ಇಲ್ಲ ಅಂತ ಅನ್ನುವಂಥದ್ದು. ಇದು ಹೆಂಗೆ ರೀ ನನಗೆ ಇನ್ನೂ ತನಕ ತಿಳಿಯವಲ್ದು ಅಂತ ಹೇಳಿ ಆ 10ನೇ ಫ್ಲೋರ್ದವನಿಗೆ ಆ ಉತ್ತರಕ್ಕಿಟ್ಟಂಥ ಬಾಗಿಲ ಅವನ ಪಾಲಿಗೆ ಕೆಟ್ಟ ದಿಕ್ಕಿದ್ದಾಗ ಎಲ್ಲವನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಅದೇ 11ನೇ ಫ್ಲೋರಿಗೆ ಉತ್ತರ ಅನ್ನೋದು ಒಳ್ಳೆಯ ದಿಕ್ಕಿದ್ದಾಗ ಅವನು ಮೇಗೆ ಒಯ್ಯಲಿಕ್ಕೆ ಸಾಧ್ಯ. ಈ ಕೊಟ್ಟಂಥ ಆನ್ಸರ್ ಅವ್ರಿಗೆ ತೃಪ್ತಿ ತಂತು. ಲಾಜಿಕ್ ಐತಿ ನಿಮ್ಮಲ್ಲಿ ರಿಯಲಿ. ಮತ್ತಿವತ್ತು ತಮ್ಮೆದುರಿಗೆ ನಾನು ಕೂತ್ಕೊಂಡಿದ್ದೀನಿ. ನಾನೊಬ್ಬ ಎಸ್ಟ್ರಾಲಜಿ ಆಗಲಿ ಆ ವಾಸ್ತು ಫ್ಯಾಮಿಲಿ ಬ್ಯಾಕ್ಗ್ರೌಂಡಿಂದ ಬಂದವನಲ್ಲ. 89ನೇ ಇಸ್ವಿಯಲ್ಲಿ ಇಂಜಿನಿಯರ್ ಮುಗಿಸಿ ಮುಂಬೈಗೆ ಹೋದವನು. ಇದು ನನಗೆ ಯಾಕೆ ಬಂತು, ನನ್ನ ಪಾಲಿಗೆ ಯಾಕೆ ಬಂತು ಇಂಥ ಒಂದು ವಿಜ್ಞಾನ, ನನ್ನ ದೇವ್ರು ಹೆಂಗೆ ಕೊಟ್ಟ ಅಂತ ಅನ್ನೋದಕ್ಕೆ. ದೇವರು ಕೊಟ್ಟ ಕಾಣಿಕೆ ಅಂತ ತಿಳ್ಕೊಂಡು ನಾನು ದೇಣಿಗೆ ಅಂತ ತಿಳ್ಕೊಂಡಿನಿ. ನನಗೆ ಯಾಕೆ ಬಂತು ಅಂದರೆ 9th ಸ್ಟ್ಯಾಂಡರ್ಡ್ದಲ್ಲಿ ನಾನು ಇದ್ದಾಗ ವಾಟ್ ಈಸ್ ಯುವರ್ ವರ್ತ್ ಆಫ್ ಲೈಫ್ ಅಂತ ನನ್ನ ತಲೆಯಲ್ಲಿ ಬರ್ತಾ ಹೋಗಿತ್ತು. ನಿನ್ನ ಜೀವನವನ್ನು ನೀನು ಹೇಗೆ ಸಾರ್ಥಕ ಮಾಡ್ಕೋತೀಪ್ಪ ಅನ್ನುವಂಥ ಕ್ವಶನ್ ಬಂದಾಗ ಆನ್ಸರ್ ಬಂದಿದ್ದು, ನೀನು ಹೋಗು ಮಿಲ್ಟ್ರಿಗೆ ಜಾಯ್ನ್ ಆಗು, ನಿನ್ನ ಲೈಫನ್ನು ಡೆಡಿಕೇಟ್ ಮಾಡು, ದೇಶಕ್ಕಾಗಿ ಪ್ರಾಣವನ್ನು ಕೊಡು, ವರ್ತ್ ಮಾಡ್ಕೊ ಅಂತಿಕೊಂಡು. ಮುಂದೆ ನಮ್ಮ ತಂದೆಗೆ ನಾನು 9th ಇದ್ದಾಗ ನಾನು ಹೋಗಬೇಕು ಮಿಲ್ಟ್ರಿಗೆ ಅಂತ ಫೋರ್ಸ್ ಮಾಡಿದೆ. ಹೋಗಿ ಬೆಳಗಾವದಲ್ಲಿ ಸೆಲೆಕ್ಷನ್ಗೆ ಹೋದರೆ ಅವರಿಗೆ ಬೇಕಾಗಿತ್ತು 40 kg, ನಾನು 35 kg ಇದ್ದೆ ಅವಾಗ. ನಾನು ಮೇನ್ ಗೇಟ್ದಲ್ಲಿ ವೇಟ್ ನೋಡಿ ಹಂಗೆ ವಾಪಸ್ ಕಳಿಸಿದ್ರು. ಭಾಳ ಕೆಟ್ಟ ಅನ್ನಿಸ್ತು ನನಗೆ. ದೇಶಕ್ಕಾಗಿ ಪ್ರಾಣ ಕೊಡಲಿಕ್ಕೆ ನಾನು ತಯಾರಿದ್ದೀನಿ, ನಾನು ತೊಗೊಳೋರು ಯಾರೂ ಇಲ್ಲ, ನನ್ನ ಕೂಗನ್ನು ಯಾರೂ ಕೇಳಕ್ಕೆ ತಯಾರಿಲ್ಲ ಅಂತಿಕೊಂಡು. ಅವತ್ತು ದೇವರನ್ನು ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅಂದರೆ ಮುಂದೆ ನಿನಗೊಂದು ಬೇರೆ ಅಸೈನ್ಮೆಂಟ್ ಇದೆ, ಈಗ ಅದು ಸೆಲೆಕ್ಟ್ ಬೇಡ ಅಂತ ತಿಳ್ಕೊಂಡು ಬಿಟ್ಟಿರಬೇಕು. ಮುಂದೆ ನಾನು ಇಂಜಿನಿಯರಿಂಗನ್ನು ಮುಗಿಸ್ಕೊಂಡು 89ನೇ ಇಸ್ವಿಯಲ್ಲಿ ಮುಂಬೈ ಕಾಲಿಟ್ಟಿದ್ದು. ನಮ್ಮ ಕಜಿನ್ ಬ್ರದರ್ ಕರ್ಕೊಂಡು ಹೋದಂಥದ್ದು. ಕೆಲವೇ ದಿನದಲ್ಲಿ ಆ 2 ವರ್ಷ ನೌಕರಿ ಮಾಡಿ ನಾನು ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡಿ ಒಳ್ಳೆ ಡೆವಲಪನ್ನು ಮಾಡಿ ಕರೋರ್ಸಲ್ಲಿ ಟರ್ನ್ ಓವರ್ ಮಾಡಿ ಕಾರ್ನಲ್ಲಿ ಅಡ್ಡಾಡಕ್ಕೆ ಶುರು ಮಾಡಿದ್ದು ಮುಂಬೈಯಲ್ಲಿ. ಪ್ರತಿಯೊಂದು ಹಂತದಲ್ಲಿ ಬೆಳುವಾಗ ಮತ್ತೊಂದು ಥಾಟ್ಸ್ ಬಂತು, ಹಣವನ್ನು ಮಾಡೋದೊಂದಲ್ಲ, ಜನತೆ ಒಳ್ಳೆಯದಕ್ಕಾಗಿ ಏನಾದರೂ ಕೆಲಸ ಮಾಡಬೇಕಂತಂದು ಶರಣ ಸಂಕುಲ ಚಾರಿಟೇಬಲ್ ಟ್ರಸ್ಟ್ ಅಂತ ತಿಳ್ಕೊಂಡು ನವಿ ಮುಂಬೈಯಲ್ಲಿ ನಾವು 3-4 ಜನ ಕೂಡಿ ಓಪನ್ ಮಾಡಿದಂಥದ್ದು. ಕರ್ನಾಟಕದ ಯಾವುದೇ ಜನತೆ ಬಂದರೆ, ಯಾವುದೇ ಕಾಸ್ಟ್ ಅವ್ರ ಕಮ್ಯುನಿಟಿ ಅವ್ರು ಬಂದರೆ ಮುಂಬೈಯಲ್ಲಿ ಅವರಿಗೆ ನೌಕರಿಯಾಗಿ ಹೆಲ್ಪ್ ಆಗಬೇಕನ್ನೋಂಥ ಉದ್ದೇಶನೂ ಇಟ್ಕೊಂಡಿದ್ದಂಥದ್ದು. ಶ್ರಾವಣ ಸಂಜೆ, ಶಿವರಾತ್ರಿ ಮತ್ತು ಬಸವ ಜಯಂತಿಯನ್ನು ಅದ್ಭುತವಾಗಿ ಅಲ್ಲಿ ನಾವು ಪ್ರತಿ ವರ್ಷ ಮಾಡ್ತಾಯಿದ್ವಿ. ಅದರ ಫೌಂಡರ್ ಟ್ರಸ್ಟಿಯಾಗಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಇದರ ಜೊತೆ ಅದು ಒಂದು ಖುಷಿಯನ್ನು ಕೊಡ್ತಾ ಹೋಯ್ತು. ನನ್ನ ಜೀವನದಲ್ಲಿ ಟರ್ನಿಂಗ್ ಬಂದದಕ್ಕೆ ಒಂದು 2 ಮಾತನ್ನು ಹೇಳಬಯಸ್ತಾ ಇದ್ದೀನಿ. ನಾನೊಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲದವನು ಹೆಂಗೆ ಟರ್ನಿಂಗ್ ಕೊಡ್ತು ನನ್ನ ಲೈಫ್ದಲ್ಲಿ ಅಂತ ಅನ್ನೋದಕ್ಕೆ. ಒಂದು ದಿವಸ ನನಗೆ 15 ಲಕ್ಷ ರೂಪಾಯಿ ಚೀಟಿಂಗ್ ಆಯಿತು ಕನ್ಸ್ಟ್ರಕ್ಷನ್ದಲ್ಲಿ. ಇನ್ನೊಂದು ದಿವಸ 20 ಲಕ್ಷ ಆಯಿತು. 900 ರೂಪಾಯಿ ತೆಗೆದುಕೊಂಡು ಮುಂಬೈ ಕಾಲಿಟ್ಟವನು ಇದು ಆದಾಗ ಆಘಾತವತ್ತು. ಏನಪ್ಪ ಒಳ್ಳೆ ಡೆವಲಪ್ ಆಗುತ್ತೆ ನನಗೆ ಹೊಡೆದು ಬಿತ್ತಲ್ಲ ಅಂತ ತಿಳ್ಕೊಂಡು. ಮುಂದೆ ಯಾಕಪ್ಪ ನಾನು ಯಾರಿಗೂ ಮೋಸ ಮಾಡಿದ್ದಿಲ್ಲ, ಒಬ್ಬ ಲೇಬರ್ಗೆ ಸಹಿತ ಪೇಮೆಂಟ್ ಪರ್ಮಿಟ್ ಕೊಟ್ಟಿದ್ದೆ, ನನಗೆ ಯಾಕೆ ಹಿಂಗಾತಂತ ವಿಚಾರಗಳು ಮಾಡಿದಾಗ ಕನಸಿನಲ್ಲಿ ಕಂಡದ್ದು ಕಂಪಾಸು ಮತ್ತು ಈ ಮನೆಯ ನಕ್ಷೆ ಪ್ಲ್ಯಾನ್ಗಳು. ಈಗ ಹೇಗೆ ಬರ್ತಾವು, ಎದಕ್ಕೆ ಬರ್ತಾವ ಅಂತ ಅನ್ನುವಂಥದ್ದು ಕ್ವಶನ್ಸ್ ಇದಾದಾಗ ಒಂದು ಥಾಟ್ಸ್ ಬಂತು. ಯು ಶುಡ್ ನಾಟ್ ಬ್ಲೇಮ್ ಎನಿ ಒನ್ ಅಬೌಟ್ ಯುವರ್ ಚೀಟಿಂಗ್, ಯು ಬ್ಲೇಮ್ ಆನ್ ಯುವರ್ ಹೌಸ್ ಆ್ಯಂಡ್ ಯುವರ್ ಆಫೀಸ್. ನಿನ್ನ ಮೋಸಕ್ಕೆ ಯಾರನ್ನೂ ದೋಷಿಸಬೇಡ. ಅದಕ್ಕೆ ಮುಖ್ಯ ಕಾರಣ ನಿಮ್ಮ ವಾಸಿಸೋ ಮನೆ, ನಿಮ್ಮ ಉದ್ಯೋಗ ಸ್ಥಳ. ಆ ಒಂದು ಥಾಟ್ಸು ನನ್ನ ಲೈಫನ್ನು ಟರ್ನ್ ಮಾಡ್ಕೊತ ಹೋತು. ಈ ವಾಸ್ತುವಿನಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಒಡೆದು ತೆಗಿತಾರೆ. ಇದಕ್ಕೆ ರೀಸನ್ ಆಯಿತು ಹೆಂಗೆ, ಇದಕ್ಕೆ ವಿಜ್ಞಾನ ಆಯಿತು ಹೆಂಗೆ, ಇದ್ರ ಹಿಂದಿನ ವಿಜ್ಞಾನ ಹೆಂಗೆ, ನಮ್ಮ ಹಿರಿಯರು ಹೆಂಗೆ ಮಾಡ್ಕೊಂಡು ಬರ್ತಿದ್ರು, ಇವೆಲ್ಲದರ ಬಗ್ಗೆ ನಾವು ಸವಿಸ್ತಾರವಾಗಿ ನೋಡಲಿಕ್ಕೆ ಹೋದ್ವಿ. 2000ದಲ್ಲಿ ನಾನು ನನ್ನದೇ ಆದ ಒಂದು ಕನ್ಸೆಪ್ಟನ್ನು ಸರಳ ವಾಸ್ತು ಅನ್ನೋದನ್ನು ಆವಿಷ್ಕರಿಸಿದೆ 2000ದಲ್ಲಿ. ಆ ಆವಿಷ್ಕರಿಸಿದ ಮೇಲೆ ಒಂದು ಥಾಟ್ಸ್ ಬರಲಿಕ್ಕೆ ಹೋತು, ಇದು ನಿನಗಾಗಿ ಅಲ್ಲ, ಇದು ಜನತೆಗಾಗಿ, ಜಗತ್ತಿಗಾಗಿ. ನಿನ್ನ ವಿದ್ಯೆನ ದಾರಿ ಎಳೆ ಅವರಿಗೆ ನೀನು ಕೊಡು, ಅದರಿಂದ ನೀನು ಜನತೆಗೆ ಮುಟ್ಟಲಿಕ್ಕೆ ಸಾಧ್ಯ ತಂದಾಗ ನನ್ನ ವಿದ್ಯೆಯನ್ನು ದಾರಿ ಎಳೆದೆ.
ಅವಾಗ ಎಷ್ಟೋ ಜನ ಬಂದಂದರು, ನೀನು ವಿದ್ಯೆನ ಅವ್ರಿಗೆ ಹೇಳಿದ್ರಂದ್ರೆ ಮತ್ತು ನಾಳೆ ಅವರು ಒಂದು ಶುರು ಮಾಡ್ಕೊಂಡು ಕುಂದ್ರಂಗಿಲ್ಲ, ಇಷ್ಟು ನನಗೆ ನಾಲೆಜ್ ಬೇಕಾಗಿತ್ತು ಅಂತ ತಿಳ್ಕೊಂಡು ಅಂದರು. ಯಾವಾಗ ಮನುಷ್ಯ ಪಾಸಿಟಿವ್ ಆಗಿ ಥಾಟ್ಸನ್ನು ವಿಚಾರ ಮಾಡ್ತಾನೆ ಎಂದೂ ಅವನಿಗೆ ಇಫೆಕ್ಟ್ ಆಗೋಲ್ಲ. ಯಾಕಂದ್ರೆ ಮನಸ್ಸು ಕ್ಲಿಯರ್ ಇಟ್ಕೊಂಡು ಮಾಡಿದ್ದಾತಂದರೆ ಇವತ್ತು 350ರಿಂದ 400 ಜನ ನನ್ನ ವಾಸ್ತು ತಜ್ಞರನ್ನು ನನ್ನ ಸಂಸ್ಥೆಯಲ್ಲಿ ತಯಾರು ಮಾಡಿದ್ದಿದೆ. ಪ್ರತಿಯೊಂದು ಮನೆಗೆ ಹೋಗಿ ವಾಸ್ತುವನ್ನು ಕೊಡುವಂಥದ್ದು. ಒಂದು ವೇಳೆ ನನ್ನ ವಿದ್ಯೆನ ನಾನು ಕೊಟ್ಟಿರಲಿಲ್ಲ ಅಂದರೆ ನಾನು ಒಬ್ಬನೇ ದಿವಸಕ್ಕೆ 3-4 ಮಾಡೋದು ಕಠಿಣ ಆಕಿತ್ತು. ಡೈಲಿಗೆ ಬಂದು ಈ ಕಾರ್ಯಕ್ರಮವನ್ನು ಕೊಡೋದು ಕಠಿಣ ಇತ್ತು. ಅದಕ್ಕೆ ಇವತ್ತು ಆ ವಾಸ್ತುವಿನ ಕನ್ಸೆಪ್ಟು ಅದು ಹಾಗಲ್ಲ ಅನ್ನೋದ್ರ ಬಗ್ಗೆ ಡೆಪ್ತಾಗಿ ನಾನು 2000ರಲ್ಲಿ ಸರಳ ವಾಸ್ತುವನ್ನು ಆವಿಷ್ಕರಿಸಿದೆ. ಅಷ್ಟೇ ಅಲ್ಲ, ನೀವು ನಂಬ್ತಿರೋ ಗೊತ್ತಿಲ್ಲ, ಯಾವಾಗ 2000ರಿಂದ 2008ರವರೆಗೆ ನಾನು ಇದ್ದಂಥ ಬಾಡಿಗೆ ಮನೆಯಲ್ಲಿ ನಾನು 2000ಗೆ ತೊಗೊಂಡಂಥದ್ದು ಸರಳ ವಾಸ್ತುವನ್ನು ಆವಿಷ್ಕರಿಸಿದ ಮೇಲೆ ಈಶಾನ್ಯದಲ್ಲಿ ಟಾಯ್ಲೆಟ್ ಬಂದದ್ದು ಆ ಥರ ಮನೆ ಮಾಲೀಕನ ಸಾವು ಅಂತಿಕೊಂಡು ಬುಕ್ಕದಲ್ಲಿ ಬರ್ಕೊಂಡಿದ್ದಾನೆ. ಫಸ್ಟು ಯಾರ ಮೇಲೆ ಪ್ರಯೋಗ ಮಾಡಬೇಕಾಗಿಲ್ಲ, ನನ್ನ ಮೇಲೆ ನಾನು ಪ್ರಯೋಗ ಮಾಡ್ಕೋಬೇಕು. ನನಗೆ ಗೊತ್ತಿತ್ತು ಅದರದ್ದು ಏನೈತೆ ಅಂತ ಅನ್ನೋದು. ಅಂಥದ್ದು ಈಶಾನ್ಯದಲ್ಲಿ ಟಾಯ್ಲೆಟ್ ಅಂತಂಥ ಮನೆಯನ್ನು ನಾನು ತೆಗೆದುಕೊಂಡಿರಲಿಕ್ಕೆ ಶುರು ಮಾಡಿದ್ದೆ. ಇವತ್ತು ನಿಮ್ಮ ಎದುರಿಗೆ ಬಂದು ಕುಂತಿದ್ದೇನೆ. ಇಂಥ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ. 1200 ಜನ ನನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ದೇಶ ಅಲ್ಲ ವಿದೇಶಗಳಲ್ಲಿ ಇದನ್ನು ಪ್ರತಿಯೊಂದು ಮೂಲೆಗಳಲ್ಲಿ ಮುಟ್ಟಿಸುವಂಥ ಒಂದು ಕಾರ್ಯವನ್ನು ನಾವು ಹಾಕೊಂಡು ಹೊಂಟಿದ್ದೀವಿ. ಇದಕ್ಕೆ ಕಾರಣ ಆ ಮನೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಈಶಾನ್ಯದಲ್ಲಿ ಟಾಯ್ಲೆಟ್ ಇದ್ರೆ ಸಾವು ಅನ್ನೋದು ಮತ್ತು ನನಗೇನು ಬರಬೇಕಾಗಿತ್ತು. ಮನುಷ್ಯನಿಗೆ 4 ಒಳ್ಳೆ ದಿಕ್ಕುಗಳು, 4 ಕೆಟ್ಟ ದಿಕ್ಕುಗಳು. ನನ್ನ ಅದು ಕೆಟ್ಟ ದಿಕ್ಕಿತ್ತದು ಈಶಾನ್ಯ ಅನ್ನೋದು. ಅದರ ರಿವರ್ಸು ನನಗೆ ಒಳ್ಳೇದಾಗತ್ತೆ ಹೊರತು ಕೆಟ್ಟದಾಗೋದಿಲ್ಲ. ಅದು ಯಾರಿಗೂ ಗೊತ್ತಿಲ್ಲ. ಭಯಪಡಿಸೋ ತಂತ್ರ ಅನ್ನೋದಿದ್ದಾರೆ. ಓದಿದ ಕೂಡಲೇ ಮನುಷ್ಯ ಭಯಪಟ್ಟು ಯಾವುದೂ ಬೇಡಪ್ಪ ಮೊದಲು ಒಡ ತೆಗೀನು ಅಂತ ತಿಳ್ಕೊಂಡಂತ. ಎಷ್ಟು ಜನ ಇಡೀ ಕರ್ನಾಟಕದಲ್ಲಿ ಈಶಾನ್ಯದಲ್ಲಿ 100ಕ್ಕೆ 80-90% ಈಶಾನ್ಯದಲ್ಲಿ ಇದ್ದಂಥ ಟಾಯ್ಲೆಟನ್ನು ಒಡೆದು ತೆಗೆದವರು ಅದಾರ. ಇದು ಎಲ್ಲರಿಗೂ ಗೊತ್ತಿರ್ಬೋದು. ಅದಕ್ಕೆ ಇವತ್ತು ಆ ಒಂದು ತಪ್ಪು ಕಲ್ಪನೆಯಿಂದ ಜನತೆ ಹೊರಬೇಕಂದಾಗ ಇದು ಸರಳ ವಾಸ್ತುವಿನ ಆವಿಷ್ಕಾರವಾಯಿತು. ಯಾವಾಗ ಒಂದು 4 ಜನಕ್ಕೆ ನಾನು ವಿದ್ಯೆಯನ್ನು ಕೊಟ್ಟು 2002ದಿಂದ 2005ವರೆಗೆ 4 ವರ್ಷ ನನ್ನ ಜನ್ಮಭೂಮಿಯಲ್ಲಿ ಮೊದಲ ಜನ್ಮಭೂಮಿ ಜನತೆಗೆ ಇದನ್ನು ಮುಟ್ಟಿಸ್ಬೇಕು ಅನ್ನೋಂಥದ್ದನ್ನು ಪಣತೊಟ್ಟು ಒಂದು ತಾಲೂಕಾ ಮಟ್ಟದಲ್ಲಿ ನಾನು ಹೋಗಿ ಉಪನ್ಯಾಸನ ಕೊಟ್ಟದ್ದು. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಮೂಲೆಗಳಿಗೆ ಹೋಗಿ ಕೊಟ್ಟದ್ದು. ಅಷ್ಟೇ ಅಲ್ಲ, ಇದು ಹಿಂಗೈತೆ ಅಂತ ತಿಳ್ಕೊಂಡು ಎದುರಿಗೆ ಕುಂತು ಕ್ವಶನ್ ಆನ್ಸರು ಮಾಡಿದಂಥದ್ದು. ಮುಂದೆ ಇವತ್ತು ಟಿ ವಿಯಲ್ಲಿ ನನ್ನ ಪ್ರೋಗ್ರಾಮ್ ಸಾಕಷ್ಟು ಪ್ರೋಗ್ರಾಮ್ ಬರ್ತಾಯಿದ್ದಾವೆ. ಇನ್ನು ನ್ಯಾಷನಲ್ ಚಾನಲಲ್ಲಿ ಶಾರ್ಟ್ಲಿ ಬರುವಂಥದ್ದಿದೆ. ಆದರೆ ನಾನು ಜನತೆಗೆ ಇದರ ಬಗ್ಗೆ ಬಹಳ ಪ್ರಯತ್ನ ಮಾಡಿದಾಗ ಇವತ್ತು ಆ ಸರಳ ವಾಸ್ತು ಅಂದ್ರೆ ನಮ್ಮ ಜೀವನವನ್ನು ಬದಲು ಮಾಡುತ್ತಂತನ್ನುವಂಥದ್ದು ಕಲ್ಪನೆ ಜನರಲ್ಲಿ ಬರ್ಕೋತ ಹೋತು. ಅದೇ ಇವತ್ತು ನನಗೆ ಭಾಳ ಖುಷಿ ಕೊಡುವಂಥದ್ದು ದಿನ ಅಂತಿಕೊಂಡು ಹೇಳ್ಬೋದು. ಇನ್ನು ವಾಸ್ತುವಿನಲ್ಲಿ ಈಶಾನ್ಯಕ್ಕೆ ಎಷ್ಟೋ ಸಲ ನಡುವಿದ್ದಂಥ ಡೋರನ್ನು ತೆಗೆದು ಈಶಾನ್ಯ ಸೈಡ್ ಅಂತ ತಿಳ್ಕೊಂಡು ಈಶಾನ್ಯಕ್ಕೆ ಹಚ್ಚೋದು ಅಂತ ತಿಳ್ಕೊಂಡು ತೆಗೆದೋರು ಅದಾರ, ಮುಚ್ಚಿ ಈ ಕಡೆ ತೆಗೆದೋರು ಅದಾರ. ಅದು ಈಶಾನ್ಯ ಡೋರು ಹೇಗೆ ಅದರದ್ದು ಇಫೆಕ್ಟು ಹೆಂಗಿರುತ್ತೆ ಅಥವಾ ಈಶಾನ್ಯ ಡೋರ್ ಅಂದರೆ ಹೆಂಗೆ ಅಂತ ಅನ್ನೋದನ್ನು ತಮ್ಮ ಎದುರಿಗೆ ನಾನು ತೋರಿಸ್ತಾ ಇದ್ದೇನೆ. ಈ ನಡುವಿದ್ದಂಥ ಡೋರನ್ನು ತೆಗೆದು ಇದು ಉತ್ತರಕ್ಕಿದೆ, ಇಲ್ಲಿ ಹಚ್ಚಿದಾಗ ಇದು ಯಾವ ಡೋರ್ ಅಂತ ಕರಿತೀರಿ? ಯಾವ ಡೋರ್ ಅಂತ ಕರಿತೀರಿ? ಇಲ್ಲಿ ಬಂದರೆ ನಾರ್ತ್ ಈಸ್ಟ್ ಈಶಾನ್ಯ ಡೋರು. ಅದೇ ಇಲ್ಲಿ ಯಾರೂ ಹಚ್ಚಲ್ಲ, ಇದು ಹಚ್ಚಿದ್ರೆ ಯಾವುದು ಡೋರ್ ಅಂತ ಕರಿತೀರಿ? ನಾರ್ತ್ ವೆಸ್ಟ್. ಕರೆಕ್ಟ್ ರೀ. ಇನ್ನು ಕಂಪಾಸ್ ತಗೊಂಡು ಇಲ್ಲಿ ಒಳಗಡೆ ನಿಂತ್ಕೊಂಡು ಈ ಕಂಪಾಸ್ ತೊಗೊಂಡು ನೋಡಿದ್ರೆ ಈ ಬಾಗಿಲ ಒಳಗಡೆ ನಿಂತು ನೋಡಿದ್ರೆ ಏನು ತೋರಿಸುತ್ತೆ ರೀ? ನಾರ್ತ್ ತೋರಿಸುತ್ತಾ? ಇದೇ ಕಂಪಾಸನ್ನು ನಾನು ಇಲ್ಲಿ ತೊಗೊಂಡು ನೋಡ್ತೀನಿ, ಅವಾಗ ಏನು ತೋರಿಸುತ್ತೆ? ನಾರ್ತ್ ತೋರಿಸುತ್ತೆ, ಈಶಾನ್ಯ ತೋರಿಸುತ್ತೆ ರೀ. ಮತ್ತು ಇನ್ನೇಗಾರ 1 ಮಿನಿಟ್ನಾಗ ಚೇಂಜ್ ಆದರೆ ಮತ್ತು ಇಲ್ಲಿದ್ರೆ ಈಶಾನ್ಯ ಡೋರಿ ಅಂದ್ರಿ, ಈಗ ಸದ್ಯ ನಾರ್ತ್ ಡೋರಿ ಅಂತ ಹೇಳಿದ್ರಿ. ಒಂದು ವೇಳೆ ಇಲ್ಲಿ ಇಟ್ಟು ತೋರಿಸಿದ್ರೆ ಅವಾಗೇನು ತೋರಿಸುತ್ತೆ ರೀ? ನಾರ್ತ ತೋರಿಸುತ್ತೆ. ಈ ಜಗದಾಗ ಎಲ್ಲಿದ್ದರೂ ಅದು ನಾರ್ತ್ ಡೋರ, ಈಶಾನ್ಯ ಡೋರ್ ಅಲ್ಲ. ನಮ್ಮ ದೇಶದಲ್ಲಿ ಇವತ್ತು ಎಷ್ಟು ಇಂಜಿನಿಯರ್ಸು ಎಷ್ಟು ಆರ್ಕಿಟೆಕ್ಟ್ ಅದಾರ, ಒಬ್ಬರು ಇದ್ರ ಬಗ್ಗೆ ಫೈಂಡ್ ಔಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾರೂ ವಿಚಾರ ಮಾಡಲಿಲ್ಲ. ಅವ್ರು ಹೆಂಗೆ ಬರ್ದಾರ ಹಂಗೆ ಜನತೆಗೆ ಸಂದೇಶವನ್ನು ನೀಡಿಬಿಟ್ರು. ಇಲ್ಲಿ ಒಡಿಯೋ, ಈ ಕಡೆ ಹಚ್ಚು, ನೀನು ಭಾಳ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು ಅಂತ ಹೇಳಿಬಿಟ್ರು. ದೇವ ಮೂಲೆ ಅದು ಭಾಳ ಒಳ್ಳೇದಾಗತ್ತೆ ಅಂತ ತಿಳ್ಕೊಂಡು. ಒಂದು ವೇಳೆ ನಿಮಗೆ ಈಶಾನ್ಯ ಬಾಗಿಲನ್ನು ಮಾಡಬೇಕಾಗಿತ್ತಂದ್ರೆ
45 ಡಿಗ್ರಿ ಟಿಲ್ಟ್ ಆಗಬೇಕದು. ಇದು ನಾರ್ತ್ ಜಗದೊಳಗೆ ಈಶಾನ್ಯ ಡೋರ್ ರೀ. ಇದು ಈಶಾನ್ಯ ಜಗದೊಳಗೆ ಈಶಾನ್ಯ ಡೋರ್. ಇದು ಡೈರೆಕ್ಷನ್ ಈಶಾನ್ಯ ಇರಬೇಕು, ಪ್ಲೇಸ್ ಅಲ್ಲ. ಅವರು ಪ್ಲೇಸ್ ನಾರ್ತ್ ಈಸ್ಟ್ ಪ್ಲೇಸಿಗೆ ಡೋರ್ ಹಚ್ಚಿದ್ರೆ ನಾರ್ತ್ ಈಸ್ಟ್ ಡೋರ್ ಅನ್ಕೊಂಡ್ಬಿಟ್ರು. 4 ವರ್ಷ ಇಂಜಿನಿಯರಿಂಗ್ದೊಳಗೆ ಇದೇ ಕಂಪಾಸದ ಬಗ್ಗೆ, ಡೈರೆಕ್ಷನ್ ಬಗ್ಗೆ ನಾವು ಕಲಿತೀವಿ. ಒಂದೇಳಿ ಇಲ್ಲಿ ಹಚ್ಚಿದ್ರೆ ನಾರ್ತ್ ಈಸ್ಟ್ ಡೋರು ನಾರ್ತ್ ವೆಸ್ಟ್ ಪ್ಲೇಸ್ನಾಗ ಅದು. ಇದಕ್ಕಾಗಿ ಸಾಕಷ್ಟು ಕರ್ನಾಟಕದ ಜನ್ಮಭೂಮಿಯಲ್ಲಿ ಎಷ್ಟೋ ಸಾವಿರಗಟ್ಟಲೆ ಖರ್ಚು ಮಾಡಿ ಇದನ್ನು ಬಾಗ್ಲ ಹೊಡೆದು ಈ ಕಡೆ ಹಚ್ಚಿದವರು ಅದಾರೆ. ಉತ್ತರ ಅವ್ರ ಪಾಲಿಗೆ ಒಳ್ಳೇದಿಲ್ಲ ಅಂದರೆ ಎಲ್ಲಿ ತೊಗೊಂಡು ಹಚ್ಚಿದ್ರು ಅದು ಹಣೆ ಬರ ಅಷ್ಟೇ ಇರುತ್ತೆ, ಏನೂ ಚೇಂಜ್ ಆಗೋದಿಲ್ಲ. ಕ್ಲಿಯರ್ ರೀ? ದೇವ್ರು ಎಲ್ಲಿದಾನ ಅಂದ್ರೆ ಏನು ಹೇಳ್ತೀರಿ? ಉತ್ತರ ಏನಿರುತ್ತೆ? ನಾರ್ಮಲ್ ಉತ್ತರ. ಮತ್ತು ಎಲ್ಲ ಕಡೆ ಅದಾನ. ವೆರಿ ಗುಡ್ ಆನ್ಸರ್. ಎಲ್ಲರದ್ದು ಇದು ಒಪ್ಪಿಗೆ ಅದಲ್ಲ ರೀ? ಹೌದಾ? ಇನ್ನು ಮನೆ ಕಟ್ತೀವಿ, ಒಳಗೆ ಹೋಗ್ತೀವಿ. ಈ ಮತ್ತೆ ಆ ಕ್ವಶನ್ ರಿಪೀಟ್ ಮಾಡ್ತೀನಿ ನಾ. ಈಗ ದೇವ್ರು ಎಲ್ಲಿ ಅದಾನ ರೀ ಅಂದ್ರೆ ಅವಾಗ ಏನಂತೀರಿ? ಎಲ್ಲಿ ಹಿಡಿದು ಇನ್ನು ದೇವರ ಎಲ್ಲಿ ಇಡ್ತೀರ ಅವಾಗ? ದೇವಮೂಲೆ, ನಾರ್ತ್ ಈಸ್ಟ್. ಕೆಲವೇ ಸೆಕೆಂಡದ ಮೊದಲು ದೇವ್ರು ಎಲ್ಲಿ ಅದಾನ ಅಂದ್ರೆ ಎಲ್ಲ ಕಡೆ ಅದಾನ. ಅದ ಮನೆ ಕಟ್ಟು ಒಳಗೆ ಹೋದಾಗ ಈಗ ಎಲ್ಲಿ ಅದಾನ ಅಂದ್ರೆ ಈಶಾನ್ ರೀ ಅಂದ್ರೆ ನಾರ್ತ್ ಈಸ್ಟ್ ರೀ ಅಂತ. ಇಂಟ್ರೆಸ್ಟಿಂಗ್ ರೀ ಇದು. ನಿಮ್ಮ ಮನೆ ನಿಮ್ಮ ಹುಡುಗ ಅದಾನ, ಇಲ್ಲಿ ಕೂತ್ಕೋಬೇಡೋ, ಇಲ್ಲಿ ಕೂತ್ಕೊಂಡು ಓದಂತಂತ ಹೇಳಿದ್ರೆ ಅಂತ ತಿಳ್ಕೊಡ್ರಿ. ಆಯ್ತಪ್ಪ ನೀ ಹೇಳ್ತಿ ಅಂದ್ರೆ ಅವ ಇಲ್ಲಿ ಬಿಟ್ಟು ಇಲ್ಲಿ ಬಂದು ಓದಾಕೆ ಶುರು ಮಾಡ್ತಾನೆ. ಯಾರ ಮಾತು ಯಾರು ಕೇಳ್ದಂಗೆ ಆತ್ರಿ? ಮಗ ತಂದೆ ಮಾತು ಕೇಳ್ದಂಗೆ ಆತಿಲ್ಲ ರೀ. ಇಲ್ಲಿ ಓದಬೇಡ, ಇಲ್ಲಿ ಓದಂದ್ರೆ ಮತ್ತೆ ಇಲ್ಲಿ ಬಂದು ಕುಂತು ಓದ್ತಾನಂದ್ರೆ. ಈಶಾನ್ಯಕ್ಕೆ ದೇವ್ರ ಕೋಣಿ ಮಾಡಿದವ್ರು ಯಾರು ರೀ? ನೀವು ಹೌದಲ್ಲ ರೀ? ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ. ಮುಂದೆ ಅಲ್ಲಿ ಜಗಲಿ ಮಾಡಿ ದೇವ್ರಿಗೆ ಹೇಳಿದ್ರೆ ನೀನು ಜಾಗ ಇಲ್ಲಿ ಮಾಡಿಟ್ಟತಿ, ನೀ ಇಲ್ಲಿ ಕುಂದೂರು ಅಂತ ನೀವು ಹೇಳಿದ್ರು ಅವ್ನಿಗೆ. ಹೇಳಿದ್ರು ಇಲ್ಲ? ನೀವಾಗಲೇ ಫಿಕ್ಸ್ ಮಾಡಿದ್ರೆ ಇಲ್ಲ? ಮುಂದೆ ಅವ್ನಿಗೆ ಏನೂ ಚಾನ್ಸ್ ಕೊಡಲಿಲ್ಲ, ಮಾತಾಡೋಕ್ಕೆ ಚಾನ್ಸ್ ಕೊಡಲಿಲ್ಲ. ಅವ್ನಿಗೆ ಏನಾರ ಆಪ್ಷನ್ ಕೊಟ್ರಿ, ನೀ ಎಲ್ಲರೂ ಕುಂದಿರ್ತಿ ಬೇರೆ ಕಡೆ ಅಂತ ಕೇಳಿಲ್ಲ. ಹೌದಾ? ನೀನು ಜಾಗ ರೆಡಿ ಮಾಡಿದ್ದೀವಿ, ನಿನ್ನ ಜಾಗ ಇಲ್ಲೇ, ನೀ ಇಲ್ಲೇ ಕುಂದಿರ್ಬೇಕಂತ ತಿಳ್ಕೊಂಡು ಹೆಂಗೆ ತಂದೆ ಮಗಗೆ ಹೇಳಿದ, ಮಗ ಮಾತು ಕೇಳಿಲ್ಲ ಕುಂತ, ಹಂಗೆ ನೀವು ಅದನ್ನು ಈಶಾನ್ಯದಲ್ಲಿ ರೆಡಿ ಮಾಡಿದ್ರಿ. ರೆಡಿ ಮಾಡೋದು ಒಂದಲ್ಲ, ಅವ್ನು ಹೋಗಿ ಕುಂದಿರ್ಸಿದ್ರಿ. ಮತ್ತೆ ಒಪ್ತೀರಿ? ಯಾರ ಮಾತು ಯಾರು ಕೇಳ್ದಂಗೆ ಆತ್ರಿ? ಯಾರು ನಿಮ್ಮ ಮಾತು ದೇವ್ರು ಕೇಳ್ದಂಗೆ ಆತ? ಮತ್ತು ನೀವು ದೇವ್ರಕ್ಕಿಂತ ದೊಡ್ಡ ದೇವ್ರು ನೀವು ಆದ್ರಿ ರೀ? ಹೌದಲ್ರಿ? ಇನ್ನು ತಾವು ಡೆಲ್ಲಿಯಲ್ಲಿದ್ದೀರಿ, ನಾವು ಮುಂಬೈಯಲ್ಲಿದ್ದೀನಿ. ನಮ್ಗೆಲ್ಲರೂ ಪೂಜಾಕೋನ್ ಸಿಗುತ್ತನ್ರಿ? ಒಂದು ಮಂಟಪ ಏನು ಇಡ್ತೀವಿ ಅದ ಪೂಜಾಕೋನ್ ನಮ್ಮದು. ಮತ್ತು ಅಲ್ಲಿ ಹೋಗಿ ಈಶಾನ್ಯದಾಗ ಇರ್ತೀವಿ ನಾವು. ಎಲ್ಲಿ ನಮ್ಮ ಕನ್ವಿಯೆಂಟ್ ಐತಿ, ಜಾಗ ಎಲ್ಲಿ ಸಿಗುತ್ತೆ ಅಲ್ಲಿ ಇರ್ತೀವಿ. ಕರೆಕ್ಟ್ ರೀ? ಇಲ್ಲಿ ದೇವರು ನಿಮ್ಮ ಮಾತು ಕೇಳಿದಂಗೆ ಆತಂದ್ರೆ ನೀವು ದೊಡ್ಡ ದೇವ್ರು ನೀವು ಹಾಕ್ತೀರಿ. ದೇವ್ರು ಎಲ್ಲಿ ಅದಾನ ಅಂದ್ರೆ ಎಲ್ಲ ಕಡೆ ಅದ. ನೀವು ದೇವ್ರನ್ನ ಬೇಕಾದಲ್ಲಿ ಎಲ್ಲ ಮನೆಯಲ್ಲಿ ಬೇಕಾದಲ್ಲಿ ಇಡ್ಬೋದು. ಇದಕ್ಕಿದೆ ಜಾಗ ಅಂತ ಫಿಕ್ಸ್ ಇಲ್ಲ. ಆ ದೇವ್ರ ಕೊನೆ ಯಾವುದೇ ಜಾಗದಲ್ಲಿ ಇಡ್ಬೋದು. ಆದರೆ ಸರಳ ವಾಸ್ತುವಿನ ಪ್ರಕಾರ ಬಾತ್ರೂಮು ಟಾಯ್ಲೆಟಿಗೆ ಟಚ್ ಆಗಿರಬಾರ್ದು, ಬಾತ್ರೂಮು ಟಾಯ್ಲೆಟಿಗೆ ಕೆಳಗಡೆ ಇರಬಾರ್ದು. ಮತ್ತು ಯಾಕಂತ ಕೇಳಿದರೆ ಆ ದೇವ್ರ ಕೊನೆಯಿಂದ ಹೊಂಡುವಂಥದ್ದು ಅಂದರೆ ಪಾಸಿಟಿವ್ ಎನರ್ಜಿ. ನೀವು ಅದನ್ನು ಕ್ಲೀನಾಗಿಡ್ತೀರಿ, ಎಲ್ಲ ರೂಮಿನಕ್ಕಿಂತ ಅದನ್ನು ಭಾಳ ಕ್ಲೀನಾಗಿಡ್ತೀರಿ. ಅಗರಬತ್ತಿ ಹಚ್ತೀರಿ, ಹೂಗಳನ್ನು ಇಡ್ತೀರಿ, ಏರಿಸ್ತೀರಿ, ಪೂಜೆ ಮಾಡ್ತೀರಿ. ಅಲ್ಲಿಂದ ಒಂದು ಧನಾತ್ಮಕ ಶಕ್ತಿ ಹರಡಿಕೆ ಆಗುತ್ತೆ ಮನೆಯಲ್ಲಿ. ಅದೇ ಟಾಯ್ಲೆಟ್ ಬಾಜು ಇದ್ದರೆ ಟಾಯ್ಲೆಟನ್ನು ಓಪನ್ ಮಾಡಾಗ ಅದರಿಂದ ಟಾಯ್ಲೆಟ್ ಈಸ್ ಪ್ರೊಡ್ಯೂಸ್ ದಿ ನೆಗೆಟಿವ್ ಎನರ್ಜಿ ಆಲ್ವೇಸ್. ಆ ಎನರ್ಜಿ ಈ ಎನರ್ಜಿ ಬಾಜು ಇದ್ದ ಮಿಕ್ಸ್ ಹಾಕೋತಾನೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಬೇಡ. ಅಥವಾ ಅದ್ರ ಮೇಲ್ಗಡೆ ತನ ಪರ್ಕ್ಯುಲೇಷನ್ ಆಗಿ ಇದಕ್ಕೆ ಏನು ದೇವ್ರ ಕೋಣಿಗೆ ಇಫೆಕ್ಟ್ ಕೊಡುವಂಥದ್ದು. ಅಷ್ಟೊಂದು ಬಿಟ್ಟರೆ ನೀವು ಎಲ್ಲಿ ಬೇಕಾದಲ್ಲಿ ದೇವ್ರ ಕೋಣೆಯನ್ನು ಮಾಡ್ಬೋದು. ಇಲ್ಲೇ ಇರಬೇಕು ಅಂತಿಕೊಂಡಂಥದ್ದು ಮಾತು ಬರಲ್ಲ. ಇನ್ನು ಐಡಿಯಾ ಬಂತದಲ್ರಿ, ತಿಳಿತದಲ್ರಿ? ಇಲ್ಲಿ ನಾನು ಯಾವುದೂ ಏನು ಹೇಳಾಕ್ತಿಲ್ಲ, ನಿಮ್ಮ ಆನ್ಸರ್ ತೊಗೊಂಡು ನಿಮ್ಮ ಆನ್ಸರ್ ಪ್ರಕಾರ ಹೋಗಿನಿ. ಮತ್ತು ಇಲ್ಲರಿ ನಾ ಹಿಂಗಂತ ಯಾರಿಗೂ ನಾ ಸಾಧನೆ ಮಾಡೋಕೆ ಹೋಗಿಲ್ಲ ಅಥವಾ ಹೇಳಕ್ಕೆ ಹೋಗಿಲ್ಲ. ನಾ ಇಷ್ಟು ಅದನ್ನು ಅಧ್ಯಯನ ಮಾಡೀನಿ ಹಿಂಗಾರೆ ಅಂತ ನಾ ಹೇಳಕ್ಕೆ ಹೋಗಿಲ್ಲ. ಸ್ವಲ್ಪ ವಿಚಾರ ಮಾಡಿಬಿಟ್ರೆ ಪ್ರತಿಯೊಂದು ಆನ್ಸರ್ ನಿಮ್ಮ ಕಣ್ಣು ಮುಂದೆ ಐತಿ. ಹೀಗೆಯೇ ಪ್ರೇಕ್ಷಕರು ಗುರೂಜಿಯವರ ಅದ್ಭುತ ವೈಜ್ಞಾನಿಕ ವಿವರಣೆಯನ್ನು ಆಸಕ್ತಿಯಿಂದ ಆಲಿಸಿ ಸರಳ ವಾಸ್ತುವಿನ ವಿಶ್ಲೇಷಣೆಯನ್ನು ಅರಿತುಕೊಂಡರು.